ಥ್ಯಾಂಕ್ ಯು. ಪ್ಲೀಸ್ ಕಮ್ ಸರ್. ಥ್ಯಾಂಕ್ ಯು. ಮಾನ್ಯ ವಿದ್ಯಾಮಂತ್ರಿಗಳಾದ ಜಿಕೆ ಹರಿಕೃಷ್ಣ ಅವರು ಈಗ ತಮ್ಮ ಕೈಯಾರ ಅರ್ಹತಾ ಪತ್ರಗಳನ್ನು ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೋತೀನಿ. ಎಸ್ ಗಣೇಶ್, MSc. ಗುಡ್. ಥ್ಯಾಂಕ್ ಯು ಸರ್. Now, C. Gayatri, MSc. Thank you, sir. G. Guru Prasad, MSc, Gold Medalist of the Year. ಥ್ಯಾಂಕ್ ಯು ಸರ್. ಇಡೀ ಸ್ಟೇಟ್ಗೆ ಈ ಹುಡುಗ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ನಂಗೆ ನನ್ನ ತಮ್ಮನೇ ಮೆಡಲ್ ತಗೊಂಡಷ್ಟು ಖುಷಿ ಆಗ್ತಾ ಇದೆ. ಗ್ರೇಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳು, ಸರ್ಕಾರದ ಇಲಾಖೆಗಳು ನಿಮ್ಮಂಥ ಅತ್ಯುನ್ನತ ವಿದ್ಯಾವಂತ ಮಕ್ಕಳ ಆಗಮನಕ್ಕಾಗಿ ಕಾಯ್ತಾ ಇದೆ. ಈ ದೇಶ ನಿಮ್ಮದು, ಭವಿಷ್ಯ ನಿಮ್ಮದು, ದೇಶದ ಬುನಾದಿ ನಿಮ್ಮ ಕೈಲಿದೆ. You are the pillars of India. Constitutive India needs the real constructors like you. Stop it! Hey, Kichano. Students are the future of the nation. We are the pillars of India. Constitutive India needs real constructors like us, huh? Do you remember me, sir? ಈಗ ನೋಡಿ ಜ್ಞಾಪಕ ಬರ್ಬೋದು. 2000-2001 ಅಕಾಡೆಮಿಕ್ ಇಯರ್, ದ ಪಿಲ್ಲರ್ ಆಫ್ ಇಂಡಿಯಾ, ಆಗಿನ ಭಾರತದ ಆಧಾರ ಸ್ತಂಭ, ಅದಕ್ಕೆ ಆಧಾರ ಈ ಗೋಲ್ಡ್ ಮೆಡಲ್. ಇದನ್ನ ನನ್ನ ಕುತ್ತಿಗೆ ಹಾಕ್ಬೇಕಾದ್ರೆ ನೀನು ನನ್ನ ಹೊಗಳಿದ್ದು. ದ ಸೇಮ್ ಸ್ಪೀಚ್, ದ ಸೇಮ್ ಸ್ಟೈಲ್, ಎಲ್ಲ ಅದೇನೆ. ಆದ್ರೆ ಕೇಳ್ತಾರ ಹುಡುಗರು ಹೊಸಬ್ರು, ಹೊಸ ಗೋಲ್ಡ್ ಮೆಡಲಿಸ್ಟ್. ಫ್ರೆಂಡ್ಸ್, ಇಷ್ಟೊತ್ತು ಇವನು ಬಿಟ್ನಲ್ಲ, ಅದನ್ನೆಲ್ಲ ನಂಬಿಬಿಟ್ಟು ಈ ದೇಶದ ಮೇಲೆ ಸಿಗೋ ಕೆಲಸದ ಮೇಲೆ ಒಂದು ಅನನ್ಯವಾದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಬೇಡಿ ನೀವು. ಡು ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಗೋಲ್ಡ್ ಮೆಡಲ್? ಅ ಬಿಗ್ ಝೀರೋ. ಈ ಮೆಡಲ್ನ, ಈ ಸರ್ಟಿಫಿಕೇಟ್ಸ್ ನ ತಗೊಂಡೋಗಿ ಯಾರ ಮುಂದಾದ್ರೂ ನಿಂತ್ಕೊಂಡು ಐ ಆಮ್ ಸೋ ಅಂಡ್ ಸೋ ಅ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರೆ ಪಕ್ಕ ಕರ್ಕೊಂಡೋಗಿ ಎಲ್ ಮಾಡಿಸ್ಕೊಂಡೆ, ಎಷ್ಟಿಕ್ ಮಾಡಿಸ್ಕೊಂಡೆ, ಡಿಸೈನು ಸಖತ್ತಾಗಿದೆ, 18 ಕ್ಯಾರೆಟ್ 24 ಕ್ಯಾರೆಟ್ ಅಂತ ಕೆರೆದು ನೋಡೋ ನನ್ನ ಮಕ್ಕಳೇ ಜಾಸ್ತಿ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಈ ಯೂನಿವರ್ಸಿಟಿವರೆಗೂ ನಾ ಸಂಪಾದನೆ ಮಾಡಿರೋ ಸರ್ಟಿಫಿಕೇಟ್ಸ್ ತೂಕ ಎಷ್ಟು ಗೊತ್ತಾ? 5 kg 468 ಗ್ರಾಮ್. ಬೆಲೆ 5 ಪೈಸೆ ಇಲ್ಲ. ನೀವು ಈ 3 ಲಕ್ಷ ಲೋನ್ ಕೊಡ್ತೀರಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂದ್ಬಿಟ್ಟು ನಮಗೆ, ಅದು ಒಬ್ರು ಕೈಗೆ ಹೋಗಿ ಅಲ್ಲಿ ಇಲ್ಲಿ ಅಂತ ತಿಂದು ತೇಗಿ ಜೀರ್ಣಾಗಿ ವಾಪಸ್ ನಮ್ಮ ಕೈಗೆ ಬರೋಷ್ಟೊಳಗೆ 30,000 ಆಗಿರುತ್ತೆ. 30,000 ಅದನ್ನ ಹಿಡ್ಕೊಂಡು ಏನ್ ಗಿಣಿಶಾಸ್ತ್ರ ಹೇಳ್ಬೇಕು, ಇಲ್ಲ ಗೆಣಸ್ಕೇರಿತ ಕೂತ್ಕೋಬೇಕು ನೋಡಿ. 2 ವರ್ಷದಿಂದ ನಾನು ಕೆಲ್ಸಕ್ಕಾಗಿ ಅಲ್ಲಾಡ್ತಾ ಇದೀನಲ್ಲ, ಆ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಓದು ನಮ್ಮ ತಾಯಿಗೆ 2 ಹೊತ್ತು ಊಟ ಹಾಕೋ ಓದಾದ್ರೆ ಸಾಕು, ನಮ್ಮ ತಂದೆಗೆ ಊರ್ಗೋಲ್ ಆಗಷ್ಟು ಓದಾದ್ರೆ ಸಾಕು. ಅದನ್ನ ಬಿಟ್ಕೊಂಡು ಏನೋ ಕನ್ಸುಗಳನ್ನ ಕಂಟ ನನ್ನ ಮಗನೇನೋ ಸಾಧಿಸ್ಬಿಡ್ತೀವಿ ಅಂತ ಓದ್ತೀವಲ್ಲ, ಓದು ಯಾವ ಉಪಯೋಗಕ್ಕೂ ಬರಲ್ಲಮ್ಮ. ಈಗಲೇ ಹೇಳ್ತೀನಿ ಕೇಳಿ, ಎಲ್ಲ ವೇಸ್ಟ್. ಇಲ್ಲಿ ಬುದ್ಧಿಗೆ ಯಾವ ನನ್ನ ಮಕ್ಕಳು ಬೆಲೆ ಕೊಡೋದಿಲ್ಲ. ಲಂಚ ಲಂಚ ಅದೆಲ್ಲರಿಗೂ ಬೇಕು, ಎಲ್ರಿಗೂ ಸಲ್ಲತ್ತದು. ನೀವು ಪ್ರತಿ ವರ್ಷ ಹೀಗೆ ಯಾಕೆ ಮಾಡ್ತಾ ಇದ್ರೆ ನಮ್ಮ ರಿಯಾಕ್ಷನ್ಸ್ಗಳು ಹೀಗೆ ಇರ್ತವೆ. ಓದೋರಿಗೆಲ್ಲ ಕೆಲಸ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಟ್ಟಿಲ್ವಲ್ಲ ಅಂತ ನೀವೇನಾದ್ರೂ ನಮಗೆ ಹೇಳಿದ್ರೆ ಒಂದ್ ಕೆಲಸ ಮಾಡಿ. ಈ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಈ ಜೀವನ ನಡೆಸೋದಕ್ಕೆ 10th ಸ್ಟ್ಯಾಂಡರ್ಡ್ ಅನ್ನೋ ಬೇಸಿಕ್ ನಾಲೆಜ್ ನಮಗೆ ಸಾಕು. ಈ PUC ಯೂನಿವರ್ಸಿಟಿ ಅಂತ ಕಟ್ಕೊಂಡು ಏನ್ ನೀವು ಮೆರಿತಾ ಇದ್ರಲ್ಲ ಅದನ್ನ ಕಿತ್ ಬಿಸಾಕಿ ನೀವು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂಡ್ ಸ್ಟಾಪ್ ದಿಸ್ ಯೂನಿವರ್ಸಿಟೀಸ್ ಐ ಸೇ. ಹಾಗೆ ಮಾಡಕ್ಕಾಗಿಲ್ಲ ಅಂದ್ರೆ ರಿಸೈನ್ ಮಾಡಕ್ಕೆ ಹೇಳಿ ಇವನಿಗೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ಓಕೆ. Beggars. ನಾನ್ ಸ್ಕೂಲ್ಗೆ ಹೋಗೋ ಟೈಮ್ ಆಯ್ತು, ಎದ್ದೇಳು. ನಾನು ಟೀಚರ್. ಸ್ಕೂಲಿಗೆ ಪಾಠ ಮಾಡಕ್ ಹೋದ್ರೆ ನಿಮ್ ಮಗನೇ ಪಾಠ ಪ್ರವಚನ ಬೇಡ ಅಂತ ಇದ್ದಾನೆ. ಇನ್ನು ನೀವು ನಮಗ್ ಪಾಠ ಹೇಳಿ ಏನ್ ಪ್ರಯೋಜನ ಟೀಚರ್ ಅಂತ ಮಕ್ಕಳು ಕೇಳೋ ಪರಿಸ್ಥಿತಿ ತಂದಿದ್ಯಾ?
ಬೇರೆ ತಂದೆ ತಾಯಿರ್ ಥರ ಮಕ್ಕಳು ಸಂಪಾದಿಸಿ ತಂದು ಮನೆಗ್ ಕೊಡ್ಬೇಕು ಅಂತ ಹೇಳೋ ಹಾಗೆ ನಾನ್ ಯಾವತ್ತಾದ್ರೂ ಹೇಳಿದಿನ? ಇಲ್ವಲ್ಲ? ಮತ್ ಯಾಕೆ ಈ ರೀತಿ ಪೇಪರಲ್ಲಿ ಬಂದು ಮರ್ಯಾದೆ ತೆಗೆಯೋದ್ರು? ಉಪ್ಪಿಟ್ಟು ಫ್ಲಾಸ್ಕಲ್ಲಿ ಕಾಫಿ ಹಾಕಿಟ್ಟಿದ್ದೀನಿ. ಹೋಗೋಕ್ ಮುಂಚೆ ತಿನ್ಕೊಂಡು ಹೋಗ್ಬೋದು. ನನಗೆ ಖರ್ಚಿಗೆ ಒಂದ್ ಸ್ವಲ್ಪ ದುಡ್ಡು ಬೇಕು. ನನ್ನ ಹತ್ರ ದುಡ್ಡಿಲ್ಲ. ಹೊಡಿತೀನಿ ನೋಡು. ಮರಿ ಅಕ್ಕನ್ಗೆ ಟಾಟಾ ಹೇಳು. ಜಾಣಲ್ಲ ನೀನು. ಒದೆ ಬಿದ್ದಿದ್ರೆ ಬಿಡೋದಿಲ್ಲ. ಯಾಕೆ ಹೊಡಿತಾ ಇದ್ದೆ ಅವನ್ಗೆ? ನೋಡು ಕಿಚ್ಚ, ಬೆಳಗ್ಗೆಯಿಂದ ಅವ್ರ ಅಕ್ಕನ ಜೊತೆ ಸ್ಕೂಲ್ ಹೋಗ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಓದೋದಕ್ಕೆ ಯಾಕೋ ನಿಂಗೆ ಆತುರ, ಕೆಲಸ ಹುಟ್ಟದೆ ಕಾಲ ಕೆಟ್ಟಿದೆ, ಪಾಡಿಕೋ ಪಾಡಿಕೋ. ಕೆಲಸ ಖಾಲಿ ಇಲ್ಲ ತಮ್ಮ, ಮಂಕುತಿಮ್ಮ ಮಂಕುತಿಮ್ಮ, ಇಂಟರ್ವ್ಯೂ ಅಂದ್ರೆ ಕುಮ್ಮ. Unlimited tensions, unwanted questions, important phone ಇಲ್ದಿದ್ರೆ ಇಂಪಾರ್ಟೆಂಟ್ ನಮ್ ಕೈಲಿರೋ ಡಿಗ್ರಿಗಳು ಅರ್ಜಿಗಳು ನಾಯಿ ಮೋಲೆ ಹಾರಿದ್ದಂತೆ, ನಾಯಿ ಮೋಲೆ ಹಾರಿದ್ದಂತೆ, ನಾಯಿ ಮೋಲೆ ಹಾರಿದ್ದಂತೆ. ಮಂಕುತಿಮ್ಮ ಮಂಕುತಿಮ್ಮ, ಕೆಲಸ ಖಾಲಿ ಇಲ್ಲ ತಮ್ಮ, ಇಂಟರ್ವ್ಯೂ ಅಂದ್ರೆ ಗುಮ್ಮ. ಇಲ್ಲಿ ಡ್ರೆಸ್ಸಿ ವಾಸಿ ಈಗ ಕೂಲಿನಲ್ಲಿ ಸರ್ವರ್ ಕ್ಲೀನರ್ ಜಾಬ್ ಇದೆ, ಇಲ್ಲಿ ಸೇಫ್ ಇದೆ. ಗವರ್ನಮೆಂಟಿನ ಕೆಲಸಕ್ಕಾಗಿ ಓದಿ ಓಡಿ ಬಂದ್ರೆ ನೋಡಿ ಏನಿದೆ, ಹತ್ತಿದೆ. ಮಗುವಿಗೆ ಮುಂಚೆ ಎದೆಗೆಲ್ ಹಾಲಿನ ಅರೇಂಜ್ಮೆಂಟ್ ಇದ್ದಂಗೆ ಓದೋರ್ಗೆಲ್ಲ ಇರಲಿ ಅಪಾಯಿಂಟ್ಮೆಂಟ್. ಸರ್ಕಾರಿಗಳ ಪ್ರಾಜೆಕ್ಟ್ಗಳು, ಶಾಸಕರುಗಳ ಪ್ರಾಮಿಸ್ಸುಗಳು, ಆಸೆ ಪಾಸೆ ಕಣ್ಣ ಮುಚ್ಚೆ ಆಸೆಗಳು. ಹೇ ಕಂದ ನಿನ್ನಾನಂದ ನಮಗಿಲ್ಲ, ಮಂಕುತಿಮ್ಮ ಮಂಕುತಿಮ್ಮ, ಕೆಲಸ ಖಾಲಿ ಇಲ್ಲ ತಮ್ಮ, ಇಂಟರ್ವ್ಯೂ ಅಂದ್ರೆ ಗುಮ್ಮ.
ಪುಸ್ತಕ ಪತ್ರ ನೂರೆಂಟಿದ್ರು ಬಂಡಲ್ ಬಂಡಲ್ ನೋಟಿಡದಿದ್ರೆ ನಾವಿಲ್ಲೇ ಆ ಜಾಬಲ್ಲೇ ಓದಿದ ತಕ್ಕ ನನ್ ಕೆಲ್ಸ ಸಿಗದೆ ವಿದ್ಯಾವಂತ ಕ್ರಿಮಿನಲ್ ಆಗೋದಿವಾಗ್ಲೇ ಇವರಿಂದಲೇ. ನಮ್ಮಪ್ಪ ಮಂತ್ರಿ ಅಲ್ಲ, ನಿಮ್ಮಪ್ಪ ದಾವುದಲ್ಲ, ಕೈಯಲ್ಲಿ ಗನ್ನು ಇಲ್ಲ, ಅದೃಷ್ಟದ ಲೈನು ಇಲ್ಲ. ಆರಕ್ಕೇರದ ಮೂರಕ್ಕಿಳಿಯದ, ಆರಕ್ಕೇರದ ಮೂರಕ್ಕಿಳಿಯದ ಮಧ್ಯಮ ವರ್ಗದ ಮಾನಕ್ಕೆ ಅಂಜುವ ಮಾನವರು. ಮಾನದಿಂದ ದಕ್ಕೋದೊಂದೇ ದಾರಿದ್ರ್ಯ. ಮಂಕುತಿಮ್ಮ ಮಂಕುತಿಮ್ಮ, ಕೆಲಸ ಖಾಲಿ ಇಲ್ಲ ತಮ್ಮ. ಮಂಕುತಿಮ್ಮ ಮಂಕುತಿಮ್ಮ, ಇಂಟರ್ವ್ಯೂ ಅಂದ್ರೆ ಗುಮ್ಮ. Unlimited tensions, unwanted questions, important phone ಇದ್ದಿದ್ರೆ ಇಂಪಾರ್ಟೆಂಟ್ ನಮ್ ಕೈಲಿರೋ ಡಿಗ್ರಿಗಳು ಅರ್ಜಿಗಳು ನಾಯಿ ಮೋಲ ಆಡಿದಂತೆ. ಮಂಕುತಿಮ್ಮ ಮಂಕುತಿಮ್ಮ, ಕೆಲಸ ಖಾಲಿ ಇಲ್ಲ ತಮ್ಮ. ಇಂಟರ್ವ್ಯೂ ಅಂದ್ರೆ ಗುಮ್ಮ. ಇಂಟರ್ವ್ಯೂ ಶುರು ಆಗಿ ಎಷ್ಟೊತ್ತಾಯ್ತು ಗುರು? ಅರ್ಧ ಗಂಟೆ ಆಯ್ತು. ಇಂಟರ್ವ್ಯೂ ಎಲ್ಲ ಆಗೋಯ್ತು, ಬಂದವರೆಲ್ಲ ಹೋಗ್ಬೋದು. ಯೋ, ಇನ್ನು 10 ಜನ ಸರಿ ಒಳಗಡೆ ಹೋಗಿಲ್ಲ. ಇಂಟರ್ವ್ಯೂ ಆಯ್ತು ಅಂದ್ರೆ ಏನ್ ಅರ್ಥ? ಇಂಟರ್ವ್ಯೂ ಆಗೋಯ್ತು ಅಂದ್ರೆ ಆಗೋಯ್ತು, ಹೋಗ. ನಿನ್ನೆ ಏನವನು ಆಫೀಸ್ ನನ್ನ ಮಗನ್. ತಗ ಅಪಾಯಿಂಟ್ಮೆಂಟ್ ಆರ್ಡರ್. ಥ್ಯಾಂಕ್ ಯು ಸರ್. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಮಕ್ಕಳು ಎಷ್ಟು ಮಾಡ್ಕೊಂಡ್ರಿ ಕೆಲಸನ? ಎಷ್ಟು ಮಾಡ್ಕೊಂಡ್ರಿ ಕೆಲಸನ? ಹೊರಗಡೆ ನನ್ನ ಮಗನ್ ಕೆಲಸ ಅದ, ನಾ ಬಂದು ನನ್ನ ಮಕ್ಕಳ ಕೆಲಸ ಮಾಡಾಕಿದೆ ಅಂತ ಬೋರ್ಡ್ ಹಾಕೊಳ್ಳಿ. ಯಾವ ನಿನ್ ಕೆಲಸ? ಯಾವ ಬೇವರ್ಸಿ ನನ್ನ ಮಗನ ನಿನ್ಪಲ್ಸಿ ಕೆಲಸ ಮಾಡ್ಕೊಂಡ್ರೆ ತಗೊಂಡಿದ್ದ ನನ್ನ ಮಗ ಯಾವ ಕೆಲಸ ಇಂಬ್ಯಾಲೆನ್ಸ್ ಮಕ್ಕಳ. ಒಂದೇ ಏಟಿಗೆ ಬ್ಲಡ್ ಹ್ಯಾಕ್ ಬಂತು ಅಂತ ನೋಡ್ತಾ ಇದ್ದೀರಾ? ಇದು ನಿಮ್ಮಿಂದ ಆಗಿದ್ದಲ್ಲ, ನನಗೆ ನಾನೇ ಮಾಡಿಕೊಂಡು ಗಾಯ. ಇದು ಹಸಿದು ಹೊಟ್ಟೆ ಮೇಲೆ ಕಟ್ಕೊಂಡಿರೋ ತಣ್ಣೀರ್ ಬಟ್ಟೆ ಅಲ್ಲ. ಬಡತನದ ಬೇಗೆಯಿಂದ ಹೊರಗಡೆ ಬರೋದಕ್ಕೆ ಕಿಡ್ನಿ ಮಾರಿ ಕಟ್ಕೊಂಡಿರೋ ಬ್ಯಾಂಡೇಜ್ ಬಟ್ಟೆ ಸರ್. ನಿಮ್ಮ ಆವೇಶ, ಫ್ರಸ್ಟ್ರೇಷನ್ ಎಲ್ಲ ನೋಡ್ತಾ ಇದ್ರೆ ಕೆಲಸ ಹುಡ್ಕೋ ಕೆಲಸಕ್ಕೆ ನೀವೆಲ್ಲ ಹೊಸಬ್ರು ಅನ್ಸತ್ತೆ. ಆದ್ರೆ ನಾನು ಹಳಬ. ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ, ಉಳಿದ 4 ಜನ ಅಕ್ಕ ತಂಗಿರು. ನನ್ನ ತಂದೆ ಬೂಟ್ ಪಾಲಿಶ್ ಮಾಡಿದ್ರೆ ತಾಯಿ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ತಾರೆ. ನನ್ನ ಅಕ್ಕಂದ್ರಿಬ್ರು 10 ಮನೆಗಳಲ್ಲಿ ಕಸ ಮುಸುರಿ ಎತ್ತಿದ್ರೆ ನನ್ನ ತಂಗಿಯರು ಮನೆಯಿಂದ ಹೊರಗಡೆ ಬಂದು 2 ತಿಂಗಳಾಯ್ತು. ಕಾರಣ ಅವರು ಮೈ ಮೇಲೆ ಹಾಕೊಳ್ಳೋದಕ್ಕೆ ಸರಿಯಾದ ಬಟ್ಟೆ ಇಲ್ಲ. ಹೌದೆಲ್ಲ ಒಂದೇ ಆಸೆ, ಅವ್ರ ತರ ನಾನು ಆಗ್ಬಾರ್ದು, ನಾನು ಚೆನ್ನಾಗಿ ಓದಿ ಗವರ್ಮೆಂಟ್ ಕೆಲಸ ಮಾಡಬೇಕು ಅಂದ್ಬಿಟ್ಟು. ಹೌದು, ಅವ್ರು ಅನ್ಕೊಂಡ ಹಾಗೆ ನಾನು ಚೆನ್ನಾಗಿ ಓದ್ದೆ, ರ್ಯಾಂಕ್ ತಗೊಂಡೆ. ಮೊದಲನೇ ವರ್ಷ ತುಂಬಾ ಸ್ಪಿರಿಟ್ ನಿಂದ ಎಲ್ಲ ಇಂಟರ್ವ್ಯೂಗಳಿಗೂ ಅಟೆಂಡ್ ಮಾಡಿದೆ. 2ನೇ ವರ್ಷ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಯ್ತು. ಆಮೇಲೆ 3ನೇ ವರ್ಷ ಬೋರ್ ಹೊಡಿಲಿಕ್ಕೆ ಶುರು ಆಯ್ತು. ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಕೆಲಸನೇ ಸಿಗೋದಿಲ್ಲ ಅನ್ನೋ ನಿಲುವು. ತಂದೆ ತಾಯಿ ಹಾಸಿಗೆ ಹಿಡಿದು ಮಗ ಏನಾಗ್ತಾನೋ ಅಂತ ಎದುರು ನೋಡೋದ್ರಲ್ಲೇ 7 ವರ್ಷ ಕಳೆದೋಯ್ತು. ಇನ್ನು 1 ತಿಂಗಳಾಗೋದ್ರೆ ನನಗೆ ಏಜ್ ಬಾರ್ ಆಗತ್ತೆ. ಮುಂದೆ ಕೆಲಸ ಸಿಗಲ್ಲ. ಆದ್ರೆ ನನಗೆ ಕೆಲಸ ಬೇಕು. ಪೇಪರ್ನಲ್ಲಿ ಕೆಲಸ ಹುಡ್ಕೋ ಕಾಲಂಗಳನ್ನ ಬಿಟ್ಟು ಹಾಕಿ ಕೆಲಸ ಗಿಟ್ಟಿಸ್ಕೊಳ್ಳೋಕೆ ಹಣ ಸಂಪಾದನೆ ಮಾಡೋ ಕಾಲಂಗಳನ್ನು ಹುಡ್ಕೋವಾಗ್ಲೇ ನನಗೊಬ್ಬ ಹಣವಂತ ಸಿಕ್ಕದ. ಅವನಿಗೆ ಕಿಡ್ನಿ ಬೇಕಾಗಿತ್ತು, ಈ ಬಡವನಿಗೆ ಕೆಲಸ ಬೇಕಾಗಿತ್ತು. ಆ ಕೆಲಸದ ಬೆಲೆ 1 ಲಕ್ಷ ರೂಪಾಯಿ. ಆ ದುಡ್ಡನ್ನ ಇಲ್ಲಿ ಕಟ್ಟಿ ಈ ಕೆಲಸ ಸಂಪಾದನೆ ಮಾಡಿದೆ. ಕರಿಣ ಕುಂಡಲಗಳ
ಲಂಚಗಳ ಕೋರಿ ಅಂಗಗಳನೆ ಮಾರಿಸುತ್ತಿಹಳು ಇಲ್ಲಿ ವಿದ್ಯಾಲಯವೇ ಪದವಿ ಕೊಡೋ ವಿಶ್ವವಿದ್ಯಾಲಯವೇ ಕರುಣಿಸಿ ಒಂದು ಕೆಲಸವ ನೀಡಿ ಉಪಕರಿಸು ಕಥೆಯಲ್ಲ ಇದು ವ್ಯಥೆ 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 ಯಾರು ಬೇಕಾಗಿತ್ತು? ನನ್ನ ಹೆಸರು ಶಾರದಾ ಅಂತ. ಓ ನಮಸ್ಕಾರಮ್ಮ. ನೀವು ಬರ್ತೀರಾ ಅಂತ ವಾರ್ಡನಮ್ಮ ಹೇಳಿದ್ರು. ಹೋಗಿಮ್ಮ. ನಾನಿಲ್ಲೇ ಕೂತಿರ್ತೀನಿ, ನೋಡ್ಬಿಟ್ ಬಾ. A plus B plus C whole square is equal to A square plus... Oh shit! ಬರ್ತಾನೆ ಇಲ್ಲ. Again. A square plus B square plus C square... C square? C square plus... is equal to A square plus B square plus C square, A square plus B square plus C square plus 2AB plus 2BC plus 2AC. 2AC ಅಲ್ಲ, 2CA. A square plus B square plus C square plus 2AB ಬರ್ತೀನಿ plus ನಾನು. 2BC. ಆಗಾಗ ಬರ್ತಾ ಇರು. ಪೂಜನ್ ನಿಶ್ಚಿತಾರ್ಥಕ್ಕೆ ಬರ್ಬೇಕು. ಆಯ್ತು. ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಎಲ್ಲಿವರೆಗೆ ಬಂತು ನಿನ್ ಕೆಲ್ಸದ ವಿಷಯ? ಕೇಳಿ ಬಿಡು, ತಪ್ಪೇನಿದೆ. ಸದ್ಯಕ್ಕೆ ಹುಡುಕ್ತಾ ಇದೀನಿ ಆಂಟಿ. ಹಾಗೊಂದು ವೇಳೆ ಸಿಕ್ಕಿದ್ರೆ ಮೊದಲು ನಿಮಗೆ ತಿಳಿಸ್ತೇನೆ. ಒಳ್ಳೇದಪ್ಪ. ಬರ್ತೀನಿ ನಾನು. ಸರಿ ಬಾ. Oh no. A plus B plus C whole square is equal to A square plus B square plus C square plus... ಈ ಬಾಡಿಗೆ ಈ ಫೇಸ್ ಕಟ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯಲ್ಲ. ಇದನ್ನೇನ್ ಮಾಡ್ತೀನಿ ಅಂದ್ರೆ ಹಾಲಿವುಡ್ ಅಲ್ಲಿ ಇರೋ ಎಲ್ಲ ಪ್ರೊಡ್ಯೂಸರ್ಗೆ ಪ್ರಿಂಟ್ ಹೊಡೆದು ಕಳಿಸ್ಬಿಡ್ತೀನಿ. ಕಟ್ಟು ಮಾಡಿದ್ರೆ ಸ್ಟೈಲೆಂಟ್ ಕಟ್ಟು, ಅರ್ನಾಲ್ಡ್ ಕಟ್ಟು, ವ್ಯಾಂಡಮ್ ಕಟ್ಟು. ಲೇ ಬಾಬು ಕಳ್ಳ ಕೊಂಡಿದ್ದು. ಯಾವ ಸಿನಿಮಾ ಕೇಳಿದ್ರಿ? ಯಾವ ಸಿನಿಮಾ ಕೊಟ್ಟಿದ್ಯಾ ನೀನು? ಮೇಡಮ್, ದೇವ್ರ ಸಿನಿಮಾ ಕೇಳಿದ್ರಿ, ದೇವ್ರ ಸಿನಿಮಾ ಕೊಟ್ಟಿದ್ದೀನಿ. ಇದು ದೇವ್ರ ಸಿನಿಮಾನಾ? ತೆಗೆದ್ ನೋಡು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ದೇವ್ರ ಸಿನಿಮಾ ಓನ್ಲಿ. ಒಳ್ಳೆ ದೇವ್ರ ಸಿನಿಮಾ ಕೇಳಿದ್ರೆ ಈ ದೇವ್ರ ಸಿನಿಮಾನ ಕೊಡೋದು? ಅಯ್ಯೋ ದೇವ್ರೆ, ದೇವ್ರಲ್ಲೂ ಒಳ್ಳೆ ದೇವ್ರು ಕೆಟ್ಟ ದೇವ್ರು ಹಿಂಗೆಲ್ಲ ಇದ್ಯಾ? ಅಯ್ಯೋ ನನ್ ಕರ್ಮ. ಸರಿ ಮೇಡಮ್. XXX ದೇವ್ರ ಸಿನಿಮಾ ಕೇಳಿದ್ರೆ ಶ್ರೀ ಮಂಜುನಾಥ ಸಿಡಿ ಕೊಟ್ಟಿದ್ಯಲ್ಲ. ಅಯ್ಯಯ್ಯೋ ಮಂಜುನಾಥ, ಚರಿತ್ರೆಯಲ್ಲಿ ಹೆಸರು ಮಾಡಿದ ಭಾರತ ನಾರಿ ಯಾವ ರೇಂಜಿಗೆ ಬೆಳೆದು ಬಿಟ್ಟಿದ್ದಾಳೆ ಕಣಯ್ಯ. ಅಯ್ಯೋ, ನಮ್ಮ ಸೇಫ್ಟಿಗೋಸ್ಕರ ಬ್ಲೂ ಫಿಲ್ಮ್ಗೆ ದೇವ್ರ ಹೆಸರನ್ನ ಕೋಡ್ ಆಗಿಟ್ರೆ ಈ ಕೋಡ್ನು ಹೆಂಗಸರು ತಿಳ್ಕೊಂಡ್ಬಿಟ್ಟಿದಾರಲ್ಲಪ್ಪ. ನಗರಯ್ಯ ನಗರಿ, ಕಾಂಜಿ ಪಿಂಜಿ ಸೀಡಿ ಅಂಗಡಿ ಬಾಬು ಅಂತ ನಗ್ತಾ ಇದ್ದೀರಾ? ಇದೇ ಸೀಡಿ ಅಂಗಡಿ ಬಾಬು ಹಾಲಿವುಡ್ ಅಲ್ಲಿ ಒಂದು ಬೀಡಿ ಅಂಗಡಿಯಾರು ಇಟ್ಟು XXX ಆಕ್ಷನ್ ಫಿಲ್ಮ್ ಹೀರೋ ಆಗಿ ಬರ್ತೀನಿ. ನೀನು ನಾನು ಜೀವನದಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಯಾಕೆಂದ್ರೆ ನಾವೇನು ಓದಿಲ್ಲ. ಆದ್ರೆ ಓದಿ ಕೆಲಸ ಇಲ್ಲದೆ ಇಲ್ಲಿ ಕಾಲಹರಣ ಮಾಡ್ತಿದಾರಲ್ಲ, ಇವ್ರು ಮಾತ್ರ ಜೀವನದಲ್ಲಿ ಏನೂ ಆಗಲ್ಲ. BBC ಚೋಡಯ್ಯ, ಏನ್ ಜೋಕಾ? ಮತ್ತಿನ್ನೇನಯ್ಯ, ಕೆಲಸ ಇಲ್ಲ, ಕೆಲಸ ಮಾಡ್ತೀನಿ ಅಂದವನ್ನ ಹೀಯಾಳಿಸ್ತೀರ ಬೇರೆ. ಅಲ್ಲಿ ನೋಡಿದ್ರೆ ಟೀ ಅಂಗಡಿಲಿ ಸಾಲ, ಇಲ್ಲಿ ನೋಡಿದ್ರೆ ಬೀಡಿ ಸಿಗರೇಟ್ ಸಾಲ, ಇಲ್ಲಿ ಬಾಜಿ ಕಟ್ಟೋ ದುಡ್ಡು ಅದು ಸಾಲ. ಲೆಕ್ಕಿಚ್ಚ ಏನಾದ್ರು ಮಾಡೋ. ಅದಕ್ಕೆ ಏನ್ ಮಾಡ್ಬೇಕೀಗ? ಓದಿದ ತಕ್ಕನ ಕೆಲಸ ಸಿಗದೆ ಕಾಂಜಿ ಪಿಂಜಿ ಕೆಲಸನೆಲ್ಲ ನಿಂತಾರ ಪೊಲಿಟಿಕಲ್ ಮೀಡಿಯೇಟರ್ ಆಗ್ಬೇಕಾ? ನೋಡು ನೋಡು ನೋಡು, ನಾನು ಪೊಲಿಟಿಕಲ್ ಮೀಡಿಯೇಟರ್ ಅಂತ ನನ್ನ ಕೆಲಸ ಮಾತ್ರ ಹೀಯಾಳಿಸ್ಬೇಡ. ನಿಮ್ಮಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಾನೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಗೊತ್ತಾ? ಒಂದ್ ಕಡೆ ಕರ್ಕೊಂಡೋಗಿ ಜೈ ಅನ್ಸಿದ್ರೆ 50 ರೂಪಾಯಿ, ಇನ್ನೊಂದ್ ಕಡೆ ಡೌನ್ ಡೌನ್ ಅಂತ ಕಲ್ಲು ಹೊಡ್ಸಿದ್ರೆ 100 ರೂಪಾಯಿ. ಇಲ್ಲಿ ಪೊಲಿಟಿಕಲ್ ಬಾಲ್ ಏನಾದ್ರು ಬಿಚ್ಚಿದ್ರೆ ನೀನು ಅದೇ ಕಣ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ಬಸ್ ನಂಬರ್ 25E ಇದು ಗಿರಿನಗರ್ ಟು ತೆರಸಾ ವುಮೆನ್ಸ್ ಕಾಲೇಜ್ ಹೋಗೋ ರೂಟು. ಇದು ಅದ್ರ ಹಿಂದಿನ ಸ್ಟಾಪ್ ಆಗಿರೋದ್ರಿಂದ ಅವಳು ಅಲ್ಲೇ ಇಳ್ಕೊಂತಾಳೆ.
movie, no? Obviously, James Bond. I'm telling you all. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮೀನಾಕ್ಷಿ ನಾಯರ್ ಅಂತ ಒಬ್ರು ಲೆಕ್ಚರ್ ಇದಾರಲ್ಲ, ಎಲ್ಲಿ? ಮೀನಾಕ್ಷಿ ನಾಯರ ಆ ಹೆಸರಲ್ಲಿ ಯಾರು ಇಲ್ಲ. ಇಲ್ಲ ಇದ್ದಾರೆ, ಫಿಸಿಕ್ಸ್ HOD ಅವರು. ಫಿಸಿಕ್ಸ್ HODನಾ? ಅದು ಗಿರಿಜಾ ಮೇಡಮ್ ಅಲ್ವಾ? ಎನಿ ಹೌ ಯು ಎನ್ಕ್ವೈರ್ ಇನ್ ದ ಸ್ಟಾಫ್ ರೂಮ್. ಸ್ಟಾಫ್ ರೂಮ್ ಅಲ್ಲಿ ಬರುತ್ತೆ. ರೈಟ್ ದೇರ್. ಯಾ, ಥ್ಯಾಂಕ್ ಯು. ಏನಾಯ್ತು ಗೊತ್ತಾ? ಏನಾಯ್ತು? ಬಾಯ್ ಫ್ರೆಂಡ್ ಫೋನ್ ಮಾಡಿದ್ದ. ಗೆಸ್ ಹೂ ಅಟೆಂಡೆಡ್ ದ ಕಾಲ್? ವಾರ್ಡನ್. ಅಯ್ಯೋ, ಗೊತ್ತಾದ್ಮೇಲೆ ಅಷ್ಟೇ ಇವಳ ಕತೆ. ಎಕ್ಸ್ಕ್ಯೂಸ್ ಮೀ, ಯು ನೋ ಯು ರೈಟ್. ಮೀನಾಕ್ಷಿ ನಾಯರ್ ಈ ಕಾಲೇಜ್ ಅಲ್ಲ, ಬೇರೆ ಕಾಲೇಜ್, ಜೋಸಫ್ಸ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಆಮೇಲೆ ಏನಾಯ್ತೆ? ಬೈ ದಿ ವೇ, ನಾನು ನಿಜವಾಗ್ಲೂ ಬಂದಿದ್ದು ಮೀನಾಕ್ಷಿ ನಾಯರ್ ಅವ್ರನ್ನೇ ನೋಡೋದಕ್ಕೆ. ಅದ್ಬಿಟ್ಟು ನಾನು ನಿಮ್ಮಲ್ಲಿ ಯಾರು ಯಾರು ಯಾಕೆ? ನಿಮ್ಮ ಹೆಸರು? ಸುಮಾ. ಸುಮಾ. ಹ, ಅದನ್ ಬಿಟ್ಟು ನಾನು ನಿಮ್ಮನ್ ಪರಿಚಯ ಮಾಡ್ಕೊಂಡು ನಿಮಗ್ ಲೈನ್ ಹೊಡೆಯಕ್ ಬಂದೆ ಅಂತ ಮಾತ್ರ ಅನ್ಕೊಂಡ್ಬಿಡ್ಬೇಡಿ. ನೀವಂಗ ಅನ್ಕೊಂಡ್ರು ನಾನು ನಿಜವಾಗ್ಲೂ ಬಂದಿದ್ದು ಅವರಿಗೋಸ್ಕರ, ನಿಮಗ್ ಲೈನ್ ಹೊಡೆಯಕ್ಕಲ್ಲ. ಐ ಆಮ್ ನಾಟ್ ದಟ್ ಟೈಪ್. ಓಕೆ, ಥ್ಯಾಂಕ್ ಯು. ನನಗೆ ಲೈನ್ ಹೊಡಿಯಕ್ ಬಂದಿಲ್ಲ ಅಂತ ಯಾಕೆ ಹೇಳೋದ ಅವನು? ಮಗನಿಗೆ ಹೊಡಿಬೇಕು ಮೊದಲು. ಮತ್ತೇನೇನು ಸೂಪರ್ ಫಿಲ್ಮ್ ಬೊಂಬಾಟ್ ಬಿಟ್ಸ್ ಇದೆ ಅಂದೆ, ಎಲ್ಲಿತ್ತು? ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತಾ? ನನ್ ಮಗ ನೋಡಿ ಹೆಂಗ್ ತಪ್ಸ್ಕೊಂತಾನೆ. ಮಾಮ್ಸ್ ಅಲ್ಲಿ ನೋಡ್ರು, ಸಿನಿಮಾನಲ್ಲಿ ನೋಡ್ಲಿಲ್ಲ ಅಂದ್ರು ಎತ್ತರಕ್ಕೆ ನಡೀತಿದೆ ಸೂಪರ್ ಬಿಟ್ಟು. ನೀವೇನ್ ಹೆದರ್ಕೋಬೇಡಿ, ಕಿಚ್ಚ ನೋಡ್ಕೋತಾನೆ. ಏನಾಯ್ತು? ಕೆಲ್ಸ ಕೇಳ್ಕೊಂಡು ದಿನ ಒಬ್ರು ಆಫೀಸರ್ ಮನೆಗೆ ಅಲಿತಾ ಇದ್ದೆ. ಅವ್ರ ಮಗನೇ ಇವನು. ನಾನ್ ದಿನ ಅಲಿತಾ ಇದ್ದದ್ದು ನೋಡಿ ಅವ್ರ ತಂದೆಗೆ ಹೇಳಿ ಕೆಲಸ ಕೊಡಿಸ್ತೀನಿ ಅಂತ ಒಳ್ಳೆಯವನ ಹಾಗೆ ಕ್ಲೋಸ್ ಫ್ರೆಂಡ್ ಆದ. ಸ್ವಲ್ಪ ದಿನ ಆದ್ಮೇಲೆ ಪ್ರೀತಿಸೋದಾಗ ಹೇಳಿ ಇವತ್ ನನ್ನ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿ ಅವ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನನ್ನ ತಿಳಿತಲ್ಲ, ನಾಳೆ ಬೆಳಿಗ್ಗೆ 9 ಗಂಟೆ ಸರಿಯಾಗಿ ನಾವಿಲ್ಲಿ ಬರ್ತೀವಿ. ಈ ನಾಯಿಗಳನ್ನ ಕರ್ಕೊಂಡು ನೀನ್ ನನ್ನ ಜೊತೆ ಕೋಟಿಗೆ ಬರ್ಬೇಕು. ಬಾಮ್ಮ.
ಅರೆಸ್ಟ್ ಮಾಡಿದ್ರಲ್ಲ ಅವ್ರಂತ ಹುಡುಗರಲ್ಲ, ನನ್ನ ತಮ್ಮಂದ್ರಿದ್ದ ಹಾಗೆ. ರಿಲೀಸ್ ಮಾಡಿ. ಏನು ಶೂರಿಟಿನ? ಹರಿಕೃಷ್ಣ, GK ಹರಿಕೃಷ್ಣ ಪೋರ್ಟ್ಫೋಲಿಯೋನೇ ಶೂರಿಟಿ. ನನ್ನ ಹೆಸರೇ ಶೂರಿಟಿ ರೀ. ಸಾಕಾ ಅಥವಾ ನಾನೇ ಅಲ್ಲಿಗೆ ಬರ್ಬೇಕಾ? ಗುಡ್, ರಿಲೀಸ್ ಮಾಡಿ. ಥ್ಯಾಂಕ್ ಯು. ರಿಲೀಸ್ ಆಗ್ತಾ ಇದ್ದಾರೆ. ಫ್ರೆಂಡ್ಸ್, ನಡೀರಿ. ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲನೇ ಜಯ ಇದು ಅಂತ ತಿಳ್ಕೊಂಡು ನಡೀತಾ ಇರೋ ಅನ್ಯಾಯದ ವಿರುದ್ಧ ಹೋರಾಡೋಣ. ರಿಸೈನ್ ಮಾಡೋವಾಗ ನೀವೆಲ್ಲರ ಜೊತೆಲಿ ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ನಾನು ರಿಸೈನ್ ಮಾಡ್ತೀನಿ. ಬನ್ನಿ ಹೋಗೋಣ. ಬೇಡ ಅಣ್ಣ, ನೀವು ರಿಸೈನ್ ಮಾಡಬಾರ್ದು. ನಮ್ಮಂತವ್ರು ನೋನ ಸ್ಪಂದಿಸೋ ನಿಮ್ಮಂತ ನಾಯಕ ವಿಧಾನಸೌಧದಲ್ಲಿ ಇರ್ಲೇಬೇಕು. ನೀವು ನಮ್ಮವ್ರನ್ನೆಲ್ಲ ಬಿಡಿಸಿದ್ರಲ್ಲ, ಅಷ್ಟ್ ಸಾಕು ಸರ್. ನೀವು ನಮಗೆ ಸಹಾಯ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ನಾಯಕ ಹರಿಕೃಷ್ಣ ಅವ್ರಿಗೆ. ಏನೋ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಹೋಗಾಯ್ತು, ನೀನೇನ್ ಮಾಡ್ತಿದ್ಯಾ? ರೈಟ್ ಹೇಳು. ನೀನ್ ಆಡಿದ ಅರೆಸ್ಟ್ ರಿಲೀಸ್ ಆಟ ನೋಡ್ಕೊಂಡು ಅವ್ರುಗಳು ಹೋಗಿರ್ಬೋದು. ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋವರೆಗೂ ನಾನು ಹೋಗೋದಿಲ್ಲ. ಏನ್ ತಿಳ್ಕೊಬೇಕಾಗಿತ್ತು ಹೇಳು. ಹಣ ಹೊಡೆದಿದ್ ನಾನೇ, ಸ್ಕ್ಯಾಮ್ ಮಾಡಿದ್ ನನ್ ತಮ್ಮನೇ, ಹೊರಗೆ ಆಡಿದ್ ನಾಟಕನೇ. ಈಗೇನ್ ಮಾಡ್ತೀಯಾ? ಓಹೋ, ಓಡ್ ಹೋಗಿ ಎಲ್ರಿಗೂ ನಾನ್ ಹೀಗಂದೆ ಅಂತ ಹೇಳಿ ವಾಪಸ್ ಕರ್ಕೊಂಬರೋ ಪ್ಲಾನ್ ಹಾಕ್ತಿದೀಯಾ? ಚಪ್ಲಿಲ್ ಹೊಡಿತಾರೆ. ಫೋನ್ ಮಾಡಿ ಹುಡುಗನ ಬಿಡಿಸೋನೆ ಅವನು, ಅವನ ಮೇಲೆ ಎತ್ಕಡ್ತೀಯನೋ ಥೂ ಅಂತ ಕ್ಯಾಕರ್ಸ್ ಉಗಿತಾರೆ. ರಾಜಕಾರಣಿಗಳು ಅಂದ್ರೆ ಯಾರು ಗೊತ್ತಾ? ಉಗಿಯೋಕ್ ಬಂದವನ ಬಾಯಲ್ಲಿ ಹೊಗಳಿಸ್ಕೊಳ್ಳೋನು, ಹೊಡೆಯೋಕ್ ಬಂದವನ ಕೈಯಲ್ಲಿ ಹಾರ ಹಾಕಿಸ್ಕೊಳ್ಳೋನು. ಹೌದು, ಅವ್ರಿಗೆಲ್ಲ ಸ್ಕಾಲರ್ಶಿಪ್ಗಳು ಯಾಕೋ? ವಿಶ್ವೇಶ್ವರಯ್ಯ, ಸಿ ವಿ ರಾಮನ್, ಅಬ್ದುಲ್ ಕಲಾಂ ಎಲ್ಲ ಸ್ಕಾಲರ್ಶಿಪ್ ತಗೊಂಡೇ ಓದಿದ್ರ? ಹಾಗೆ ಇಂಜಿನಿಯರು, ಸೈಂಟಿಸ್ಟು, ಪ್ರೆಸಿಡೆಂಟು ಆಗ್ಲಿಲ್ವಾ? ಏಯ್, ಅವ್ರಿಗೆಲ್ಲ ಕಷ್ಟಪಟ್ಟು ಓದಕ್ಕೆ 5 ಕೋಟಿ ಜನರನ್ನ 5 ಬೆರಳಿನ ಹಾಗೆ ಆಡಿಸ್ತಾ ಇದ್ದೀವಿ, ಯಾಮಾರಿಸ್ತಾ ಇದ್ದೀವಿ. ಏಯ್, ನಂಬೋರಿದ್ದಾರೆ, ಬಲವಾಗಿ ನಂಬಿಸೋರ್ ಬೇಕು. ಅದನ್ನ ನಾವು ರಾಜಕಾರಣಿಗಳು ಮಾಡ್ತಾ ಇದ್ದೀವಿ. ನಾವ್ ಏನೇ ವಾಗ್ದಾನ ಮಾಡ್ಲಿ, ಏನೇ ತಪ್ಪು ಮಾಡ್ಲಿ, ಈ ರಾಜಕೀಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ದಟ್ ಇಸ್ ಪಾಲಿಟಿಕ್ಸ್. ಅಂಡ್ ಐ ಆಮ್ ಎ ಪೊಲಿಟಿಷಿಯನ್. ಬಡತನದ ಬೇಗೆಯಿಂದ ಹೊರಗಡೆ ಬರೋದಕ್ಕೆ ಕಿಡ್ನಿ ಮಾರಿ ಕಟ್ಕೊಂಡಿರೋ ಬ್ಯಾಂಡೇಜ್ ಬಟ್ಟೆ ಸರ್. ಮಾನ ಒತ್ತೆ ಇಡ್ಬೇಕಾದ ಜಾಗದಲ್ಲಿ ಅಭಿಮಾನ ಒತ್ತೆ ಇಟ್ಟು ಈ ಕೆಲಸ ತಗೊಂಡೆ. ನರರೂಪ ರಾಕ್ಷಸನ ಹಾಗೆ ಜೀವ ಕೊಟ್ಟು ತಂದೆ ಜೀವನ ಮುಗಿಸ್ಬಿಟ್ಟೆ. ನಮ್ಮ ವಾರ್ಡ್ ಕಾರ್ಪೊರೇಟರ್ಗೆ ಏನು ಮಾಡಕ್ ಆಗ್ತಾ ಇಲ್ಲ, ಇನ್ನು ದೇಶದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಫೋರ್ಟೀನ್ತ್ ವಾರ್ಡ್ ಕಾರ್ಪೊರೇಟರ್ ಎಲೆಕ್ಷನ್ಗೆ ನನ್ನ ನಾಮಿನೇಷನ್. ಆ ವಾರ್ಡ್ ಕಾರ್ಪೊರೇಟರ್ ಯಾರು ಅಂತ ಗೊತ್ತ ನಿನ್ಗೆ? ಈಗಿನ ಮೇಯರು ಜಯರಾಜ್, ನರರೂಪ ರಾಕ್ಷಸ. ಅವನಿಗೆ ಆಪೋನೆಂಟ್ ಆಗಿ ನಾಮಿನೇಷನ್ ಫೈಲು. ಆವೇಶದಲ್ಲಿ ಬಂದಿದ್ಯಾ ಅಂತ ಕಾಣಿಸುತ್ತೆ. ಮನೆಗೆ ಹೋಗಿ ತಲೆಗೆ ತಣ್ಣೀರ್ ಸ್ನಾನ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಕ್ಸೆಪ್ಟ್ ಮಾಡ್ತೀರಾ ಇಲ್ವೋ? ಸರಿ, ನಿನ್ ಕರ್ಮ. 9 years ಸೋಲೋ. ಈಗ ಈ ಜಯರಾಜ್ಗೊಬ್ಬ ಅಪೋನೆಂಟ್ ಹುಟ್ಕೊಂಡಿದ್ದಾನ. ಅರ್ಧ ಗಂಟೆ ನಾನಿಲ್ಲ ಇದ್ದೇನೆ. ನನ್ನ ಅಪೋನೆಂಟ್ ಅಂದ್ರೆ ನನ್ನಷ್ಟಿರ್ಬೋದು ಅನ್ಕೊಂಡೆ. ಕಿಚ್ಚ ಅಂದ್ರೆ ಬಚ್ಚ. ಹೋಗಿ ನಾಮಿನೇಷನ್ ವಿತರಣೆ ಮಾಡ್ಕೋ.
ಡಂಕಣಕ್ಕಣ ಡಂಕಣಕ್ಕಣ ಹೇ ಡಂಕಣಕ್ಕಣ ಡಂಕಣಕ್ಕಣ ತಟ್ಟನ್ನ ಟಮಟೆ ಡಂಕಣಕ್ಕಣ ತಟ್ಟನ್ನ ಟಮಟೆ ಡಂಕಣಕ್ಕಣ ಇದು ಅಣ್ಣಮ್ಮನಿಗೆ ಬಲು ಇಷ್ಟ ಕಣ್ಣನ ಡಂಕಣಕ್ಕಣ ಕಣಕ್ಕ ಡಂಕಣಕ್ಕಣ ಡಂಕ ಡಂಕಣಕ್ಕಣ ಹೇ ಡಂಕಣಕ್ಕಣ ಕಣಕ್ಕ ಡಂಕಣಕ್ಕಣ ಡಂಕ ಡಂಕಣಕ್ಕಣ 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 ತಟ್ಟನ್ನ ಟಮಟೆ ಡಂಕಣಕ್ಕಣ ತಟ್ಟನ್ನ ಟಮಟೆ ಡಂಕಣಕ್ಕಣ ಇದು ನಮ್ಮನಿಗೆ ಬಲು ಇಷ್ಟ ಕಣ್ಣನ ಡಂಕಣಕ್ಕಣ ಕಣಕ್ಕ ಡಂಕಣಕ್ಕಣ ಡಂಕ ಡಂಕಣಕ್ಕಣ ಡಂಕಣಕ್ಕಣ ಕಣಕ್ಕ ಡಂಕಣಕ್ಕಣ ಡಂಕ ಡಂಕಣಕ್ಕಣ ತಗಿನ ಗಿನ 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 ತರಗಿನ ಗಿನ ತರಗಿನ ಗಿನ ಗ್ರಾಂ ಗ್ರಾಂ ತಗಿನ ಗಿನ 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 ತರಗಿನ ಗಿನ ತರಗಿನ ಗಿನ ಗ್ರಾಂ ಗ್ರಾಂ ಡಂಕ
ಡಂಕನ ಕಣ್ಣ ತಟ್ಟಣ್ಣ ತಮಟೆ ಡಂಕನ ಕಣ್ಣ ಇದು ನಮ್ಮನಿಗೆ ಬಲು ಇಷ್ಟ ಕಣ್ಣನ ಡಂಕನ ಕಣ ಕಣ ಡಂಕನ ಕಣ ಡಂಕನ ಕಣ ಏ ಗಿಚ್ಚ 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 ಕೇರಿ ಗಿಚ್ಚ ಕೇರಿ ಗಿಚ್ಚ ನಿನ್ನ ಕಸಿ ಬಿದಿಲ್ ಮೆಸಿ ಹಬ್ಬ ನಡೆಸಿ ಹಾಡಿದ್ದೀವಿ ಎಲ್ಲಾರ ಕಥೆ ಎಲ್ಲಾರ ವ್ಯಥೆ ನಿನ್ನ ಮುಂದೆ ಇಟ್ಟಿದ್ದೀವಿ ಕೋಟಿಗಟ್ಟಲೆ ಕತ್ತು ಮುಚ್ಚಿಡು ನಾಲ್ಕು ಮಂದಿ ಗೋಳಗಳು ನಿನ್ನ ಭಕ್ತರೇ ಖಾಲಿ ಹೊಟ್ಟೆ ಚಿಂದಿ ಬಟ್ಟೆ ಕೋಟಿ ಕೋಟಿ ನೊಂದವರು ನಿನ್ನ ಮಕ್ಕಳೇ ಎಲ್ಲಾರು ಕೂತು ನಿನ್ನ ಕಲಸು ಇದು ನಮ್ಮನಿಗೆ ಬಲು ಇಷ್ಟ ಕಣನ ಯಾವ ಹಿಂಗ್ ಮಾಡಿದ್ದು ಯಾವನ ಹಿಂಗ್ ಮಾಡಿದ್ದು ಏನಾಗಿರುತ್ತೆ ಹಲೋ ಹಲೋ ಅರ್ಜೆಂಟ್ ಆಗಿ ಜನರಲ್ ಹಾಸ್ಪಿಟಲ್ ಹೋಗ್ಬೇಕು ಕೂತ್ಕೊಳ್ಳಿ ಏನ್ ಮೀಟರ್ ಆಗ್ತಾ ಇದೆಯಾ ಹಿಂಗನ್ನಲ್ಲ ಹಂಗಂದ್ರೆ ಲಿಫ್ಟ್ ಲಿಫ್ಟ್ ಯೋ ಪ್ರಪಂಚದಲ್ಲಿ ಆಟೋದಲ್ಲಿ ಲಿಫ್ಟ್ ಕೇಳ್ತಾರೋ ಮೊದಲನೇ ವ್ಯಕ್ತಿ ನಾನು ಇನ್ನೇ ನೋಡಿದ್ದು ಅಲ್ಲ ನಾನು ಡೈಲಿ ನೋಡ್ತಾ ಇರ್ತೀನಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಇವ್ರನ್ನ ಲಿಫ್ಟ್ ಲಿಫ್ಟ್ ಅಂತ ಕೇಳ್ತಾ ಇರ್ತೀಯಲ್ಲ ನಿನ್ ವೇಷಭೂಷಣ ನೋಡಿದ್ರೆ ನೀನೇ ಒಂದ್ ಗಾಡಿ ಕೊಂಡ್ಕೋಬಹುದಲ್ಲ ಯಾಕಯ್ಯ ಇದು ಸ್ವಾಮಿ ಪೈಸಾ ಖರ್ಚಿಲ್ದೆ ದಿನಾ ಒಂದು ಗಾಡಿಲಿ ಟೆನ್ಷನ್ ಇಲ್ದೆ ಟ್ರಾವೆಲ್ ಮಾಡೋದು ಎಷ್ಟು ಚೆನ್ನಾಗಿದೆ ಅದ್ ನನ್ನ ವೀಕ್ನೆಸ್ ನೀನೆಲ್ಲ ಅಂದ್ರೆ ಇನ್ನೊಬ್ಬ ರೈಟಳ ರೈಟಳ ಎಕ್ಸ್ಕ್ಯೂಸ್ ಮೀ ನನ್ನ ಫ್ರೆಂಡ್ ಜನರಲ್ ಹಾಸ್ಪಿಟಲ್ ಇದ್ದೇನೆ ಅರ್ಜೆಂಟ್ ಆಗಿ ಹೋಗ್ಬೇಕು ಸ್ವಲ್ಪ ಲಿಫ್ಟ್ ಕೊಡ್ತೀರಾ ನಾನು ಅಲ್ಲೇ ಟೆಸ್ಟ್ ಹೋಗ್ತಾ ಇದ್ದೀನಿ ಓಹೋ ಬನ್ನಿ ನೀವು ಸ್ಟೂಡೆಂಟಾ ಎಸ್ ವೆರಿ ಗುಡ್ ಥ್ಯಾಂಕ್ ಯು ಹೋಗೋಣ ಅಯ್ಯೋ ಸರ್ ತೊಂದರೆ ಆಗಂಗಿದ್ರೆ ಕೊಡಿ ನಡ್ಕೋತೀನಿ ಕೊಡಿ ಇರ್ಲಿ ಪರವಾಗಿಲ್ಲ ಬಿಡಿ ಸರ್ ಪರವಾಗಿಲ್ಲ ಕೊಡಿ ಸರ್ ಅರೆ ಇಳ್ಕೋತೀನಿ ಕೊಡಿ ಇದನ್ನ ನೋಡ್ಕೊಂಡು ಮುಂದೆ ಎಲ್ಲಾರು ಕೂತ್ಬಿಟ್ಟಿರ ಕೊಡಿ 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 ಮುಂದೆ ನೋಡಿ ಅಯ್ಯೋ ಅಯ್ಯೋ ಸ್ವಲ್ಪ ಚೆಲ್ಲ ಇದು ಪರವಾಗಿಲ್ವಾ ಪರವಾಗಿಲ್ಲ ಸರ್ ಥ್ಯಾಂಕ್ ಯು ಇಲ್ಲ 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 ಥ್ಯಾಂಕ್ ಯು ವೆರಿ ಮಚ್ ನೀವು ಬರ ಅರ್ಜೆಂಟ್ ಅಲ್ಲಿ ಇದ್ದೀರಾ ಟೆಸ್ಟ್ ಅಂದ್ರಿ ಚೆನ್ನಾಗಿ ಬರೀರಿ ಓಕೆ ನಾನು ಹೇಳಿದ್ದ ಆ ಟೆಸ್ಟ್ ಅಲ್ಲ ಯೂರಿನ್ ಟೆಸ್ಟ್ ಯೂರಿನ್ ಟೆಸ್ಟಾ ಅಂದ್ರೆ ಇದು ನನ್ ಯೂರಿನ್ನೇ ಅಯ್ಯೋ ದಡ್ಯಾ ನನ್ನ ಮಗನೇ ಎಲ್ರು ಯೂರಿನ್ ಸಣ್ಣ ಬಾಟ್ಲಲ್ಲಿ ತಗೊಂಡೋಗ್ತಾರೆ ನೀನ್ ಯಾವನ ಬಿಸ್ಲರಿ ಬಾಟ್ಲ ತಗೊಂಡೋಗ್ತಾ ಇದೀಯಾ ನಾನೇನ್ ಮಾಡ್ಲಿ ನನಗ್ ಬರೋ ಯೂರಿನ್ನೇ ಅಷ್ಟು ಅಯ್ಯೋ ಮೈಯೆಲ್ಲ ಕಾರ್ಪೊರೇಷನ್ ತೊಟ್ಟಿತ್ರ ವಾಸನೆ ಬರ್ತಿದೆಯಲ್ಲ ಡ್ರೈನೇಜ್ ಗಟರ್ ನನ್ನ ಮಗನೇ ಗುಡ್ ನೋಡಿದ್ರ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿಲ್ವಾ ಸಾಯಿಸೋದಕ್ಕೆ ಅಟೆಂಪ್ಟ್ ಮಾಡಿದ ವ್ಯಕ್ತಿ ಇವನ್ ಸಾಯಬಾರದು ಬಟ್ ಅವರು ಅಂದ್ರೆ ಭಯ ಇರಬೇಕು ಅನ್ನೋ ರೀತಿಯಲ್ಲಿ ಚೂರಿ ಹಾಕಿದ್ದಾನೆ ಇನ್ನು 1.5 ಇಂಚು ಚೂರಿ ಒಳಗೆ ಹೋಗಿದ್ರೆ ಇವನ್ ಸತ್ತೋಗ್ತಿದ್ದ ಕಿಚ್ಚ ಜಯರಾಜ್ ಕಡೆಯವರೇ ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಅವನನ್ನ ಮತ್ತು ಅವನ ಕಡೆಯವ್ರನ್ನ ಅರೆಸ್ಟ್ ಮಾಡಿಟ್ಟಿದ್ದೀನಿ ಪರ್ಟಿಕ್ಯುಲರ್ ಆಗಿ ಈ ರೀತಿ ಚಾಕು ಹಾಕಿದ ವ್ಯಕ್ತಿ ಯಾರು ಅಂತ
ನಿನಗೆ ನೆನಪಿಸ್ಕೊಳಕ್ಕಾಗತ್ತಾ? ಒಬ್ಬ ಕಾನ್ಸ್ಟೇಬಲ್ ನ ಸೆಕ್ಯೂರಿಟಿ ಇಟ್ಟಿದ್ದೀನಿ. ಬೇರೆ ಏನಾದ್ರು ಬೇಕಾದ್ರೆ ಈ ರೀತಿ ಜನಗಳ ರಿಯಾಕ್ಷನ್ಗೆ ಪಾಲಿಟಿಕ್ಸ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಸಿಂಪತಿ. ಹದಿನಾಲ್ಕನೇ ವಾರ್ಡಿನಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಶ್ರೀ ಕಿಚ್ಚ ಅವರು 1,48,532 ಮತಗಳಿಂದ ಜಯಗಳಿಸಿದ್ದಾರೆ. ಕಿಚ್ಚ ಇವರು ನಮ್ಮ ಪಾರ್ಟಿ ವರ್ಕರೇ, ಪಕ್ಕದ ವಾರ್ಡ್ ಕಾರ್ಪೊರೇಟರು. ಮಾತಾಡ್ಬೇಕಂತೆ. ಮಾತಾಡಿ. ಹೇಳಿ. ನನ್ನ ಹೆಸರು ರಂಗಸ್ವಾಮಿ ಅಂತ, ಮೇಯರ್ಗಿರಿಗೆ ನಿಂತಿದ್ದೀನಿ. ನಿನ್ ಸಪೋರ್ಟ್ ಬೇಕಾಗಿತ್ತು ಕಣ್ಣಣ್ಣ. ನನ್ ಸಪೋರ್ಟ್ ಏನೀಗಂತೆ ಅಣ್ಣ? ಏನ್ ಕಮ್ಮಿ ಮೆಜಾರಿಟಿನಲ್ಲಿ ಗೆದ್ದಿದ್ಯಾ? ನೀನೀಗ ಹ್ಞೂ ಅಂದ್ರೆ 3/4 ಭಾಗ ಸಪೋರ್ಟ್ ನನಗೆ ಸಿಕ್ದಾಗೆ. ನನ್ ಮಾತಿಗೆ ಅಷ್ಟು ಬೆಲೆ ಇದೆಯಾ? ಮತ್ತೆ ದಯವಿಟ್ಟು ನನ್ನನ್ನು ಮರಿಬೇಡ. ಕಿಚ್ಚ ಇವರು ನಮ್ಮ ಪಾರ್ಟಿ ವರ್ಕರೇ, 5th ವಾರ್ಡ್ ಕಾರ್ಪೊರೇಟರು. ಏನೋ ಮಾತಾಡ್ಬೇಕಂತೆ. ಮಾತಾಡಿ ಮಾತಾಡಿ. ಹೇಳಿ. ನೀನ್ ಅವನು ಕೊಡೋ ಸಪೋರ್ಟ್ನ ನನಗ್ ಕೊಟ್ ನೋಡು. ಕಾರು, ಬಂಗ್ಲೆ, ನೀನೇನೇನ್ ಕೇಳ್ತೀಯೋ ಅದೆಲ್ಲ ನಿಂದಾಗುತ್ತೆ. ನಿನ್ ಸಪೋರ್ಟು ನಂದಾಗತ್ತೆ. ನಾನೊಬ್ಬ ಕಾರ್ಪೊರೇಟರ್ ಅಲ್ವಾ? ನನ್ ಸಪೋರ್ಟು. ನಿನ್ನ ಕಾರ್ಪೊರೇಟರ್ ಅಂತ ಹೇಳ್ದವ್ರು ಯಾರಣ್ಣ? ನೀನು ಮುನ್ಸ್ ಮಾಡಿದ್ರೆ ಮೇಯರೇ ಆಗೋಗ್ತೀಯಾ. ಎಕ್ಸ್ ಮೇಯರ್ ಜಯರಾಜನ್ನ ಹೊಡೆದ್ ಗೆದ್ ಬಂದಿರೋ ನೀನು. ಅಂದ್ರೆ ನಾನ್ ಮನ್ಸ್ ಮಾಡಿದ್ರೆ ಮೇಯರ್ ಆಗ್ಬೋದಾ? ನಮ್ಮ ಅಮ್ಮನಾಣೆ ಆಯ್ತೆ ಅಣ್ಣ. ಆದ್ರೆ ನಿನಗಾಗೋ ಮನ್ಸಿಲ್ಲ ಅಂತ ನನಗ್ ಗೊತ್ತು ಕಣಣ್ಣ. ನಿನ್ ಸಪೋರ್ಟು ಅವನೇ ಹೇಳಿ. ಕಿಚ್ಚ, ನೀನೀಗ ಯಾರಿಗೆ ಸಪೋರ್ಟ್ ಮಾಡ್ತೀಯೋ ಅವನೇ ಮೇಯರ್. ಇಬ್ಬರಿಗೂ ಈಕ್ವಲ್ ಸಪೋರ್ಟ್ ಇದೆ. ನೀನೊಬ್ಬ ಬಾಕಿ. ಹೇಳಿ ಕಿಚ್ಚ. ನಿಮ್ಮಿಬ್ರು ನೋಡ್ತಾ ಇದ್ರೆ ಆ ಗೂಂಡಾ ಜಯರಾಜ್ಗೂ ನಿಮ್ಮಿಬ್ರು ಮಧ್ಯೆ ಏನು ವ್ಯತ್ಯಾಸ ಕಾಣ್ತಲ್ಲ ನನಗೆ. ನಿಮ್ಮಲ್ಲ ನೀವು ಈ ರೀತಿ ಕಿತ್ತಾಡೋದು. ರಾಮಮೂರ್ತಿಯವರ ನೀವು, ರಂಗಸ್ವಾಮಿಯವರ ನೀವು, ನೀವು 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 ಯಾಕೆ ನೀವೆಲ್ಲರೂ ಸೇರಿ ಎಲೆಕ್ಟ್ ಮಾಡಿದ್ರೆ ನಾನ್ ಮೇಯರ್ ಆಗಲ್ವಾ? ಅದಲ್ಲ ವಿಷಯ. ನೀವೆಲ್ಲರೂ ಸೇರಿ ಯುನಾನಿಮಸ್ ಆಗಿ ಒಬ್ಬನ ಎಲೆಕ್ಟ್ ಮಾಡಿದ್ರೆ ಆತ ಮೇಯರ್ ಆಗ್ತಾನೆ. ಹಾಗೆ ಎಲೆಕ್ಟ್ ಆಗೋ ವ್ಯಕ್ತಿ ಜನರಿಗೆ ಇಷ್ಟವಾದವನು ಆಗಿರ್ಬೇಕು, ನಿಯತ್ತಾಗೂ ಇರ್ಬೇಕು. ಹಾ ಕಿಚ್ಚ, ಹಂಗ ಜನರಿಗೆ ಇಷ್ಟವಾದವನಾಗ್ಬೇಕಾದ್ರೆ ನನ್ ಬಿಟ್ರೆ ನೀನ್ ಮೇಯರ್ ಆಗ್ಬೇಕೆ ಹೊರತು ಈ ಮಿಂಡಿ ನನ್ನ ಮಗ ಆಗಂಗಿಲ್ಲ. ಅದೇ ಕಿಚ್ಚ, ನನ್ನನ್ ಬಿಟ್ರೆ ನೀನ್ ಮೇಯರ್ ಆಗ್ಬೋದೇ ಹೊರತು ಈ 7 ಮಿಂಟ್ರಿ ನನ್ ಮಗ ಆಗಂಗಿಲ್ಲ. ಯಾಕೆ ಅಂದ್ರೆ ನನಗಿಂತ ಜನರಿಗೆ ಇಷ್ಟ ಆಗಿರೋನು ಅಂದ್ರೆ ನೀನ್ ಒಬ್ನೇ. ಕಿಚ್ಚ,
ನೀ ಮೇಯರ್ ಆದ್ರೆ ನಮ್ ಸಪೋರ್ಟು ಫುಲ್ ನಿಂದೆಯ. ನಿಂದೆ ಅಲ್ಲ ಅವನ ಅವನ್ ಸಪೋರ್ಟು, ನಮ್ ಸಪೋರ್ಟು ಕಿಚನ್ಗೆನೆ. ಏನ್ ಹೇಳ್ತಿರ್ಲ? ನೀವ್ ರೀತಿ ಅದು ಕಿಚ್ಚ ಅವೆಲ್ಲ ಇನ್ನೇನಿಲ್ಲ, ನಾವೆಲ್ಲ ಸೇರಿ ಡಿಸೈಡ್ ಮಾಡಾಯ್ತು. ನೀನೇ ನಮ್ ಮೇಯರ್. I, Krishna Mohan Bose Kicha, do swear in the name of God. ಏನಾಗ್ಬೇಕ್ರಿ? ಸರ್ ಸ್ವಲ್ಪ ಗಿರಿನಗರ ತನಕ ಲಿಫ್ಟ್ ಕೊಡ್ತೀರಾ? ಕೊಡಬಹುದು, ಆದ್ರೆ ಪದ್ಮನಾಭನಗರದಲ್ಲಿ ಸ್ವಲ್ಪ ಕೆಲಸ ಇದೆ. ಮುಗಿಸ್ಕೊಳ್ಳಿ ಸರ್, ನನಗೆ ಟೈಮ್ ಇದೆ. ಇಲ್ಲ, ಅಲ್ಲಿ ನನ್ನ ಸೈಟ್ ಇದೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ನೋಡಿ ಸರ್, ನಿಮ್ ಸೈಟ್ ನನ್ ಸೈಟ್ ಇದ್ದಂಗೆ ಅಲ್ಲ, ನಾನು ನೋಡ್ತೀನಿ. ತುಂಬಾ ಹಿಂಸೆ ಕೊಡ್ತಾ ಇದೀರಪ್ಪ. ಆಸ್ ಎ ಫ್ರೆಂಡ್ ಆಗ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೂಪರ್ ವ್ಯೂ ಸರ್. ನೀವ್ ಇಂಥ ಜಾಗದಲ್ಲಿ ಸೈಟ್ ತಗೊಂಡಿದ್ದೀರಾ ಅಂದ್ರೆ ದೊಡ್ಡ ವ್ಯಕ್ತಿನೇ ಸರ್. ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಕರೆಕ್ಟ್. ಚೀ ಕಳ್ಳ, ನನ್ಗೆ ಗೊತ್ತಿತ್ತು. ಸೂಪರ್. ನಿನ್ನಂತ ಇನ್ಕಮ್ ಇರೋನ್ಗೆ ಟ್ಯಾಕ್ಸ್ ಹಾಕೋನ್ ಅಂದ್ರೆ ನೀನ್ ಕಳ್ಳನ ಮಗ ಅನ್ನೋ. ಅಯ್ಯೋ ಏಯ್ ಚೋಕ್ ಕೂರ್ತೀನಿ. ಇದು ಟ್ರಿಪಲ್ ಎಕ್ಸ್ ಸಿಡಿಗಳು ಮಾರಿದ್ದು, ಇದು ಕನ್ನಡ ಸಿನಿಮಾ ಡೂಪ್ಲಿಕೇಟ್ ಮಾಡಿದ್ದು, ಆಫ್ರಿಕನ್ ದೇವ್ರ ಸಿಡಿ ಮಾಡಿದ್ದು, ಇದನ್ನ ಲೈವ್ ಶೋ ಮಾಡಿದ್ದು. ಏಯ್ ಅಣ್ಣ, ಈ ವಿಷಯ ಏನಾದ್ರು ಪೊಲೀಸರು ತಿಳಿಸಿದ್ರೆ ಇಲ್ಲಣ್ಣ ಕುಯ್ದು ಬಿಡ್ತೀನಿ. ಚಿನ್ನ ಹೋದ್ರು ಹೋಯ್ತು, ಮಾನ ಉಳಿತು, ಬಟ್ಟೆ ಕಿತ್ಕೊಂಡೋಗ್ಲಿಲ್ವಲ್ಲ. ನೀನ್ ಹೇಳಿದ್ದು ಸರಿನೇ. ಬಿಚ್ಚ ಬಟ್ಟೆನ. ಅದು ಚಟ್ಟಿನ. ಹೌದು ರಾಜ. ಕಳ್ಳನ ಮಗ ಒಂದು ಬಿಡ್ದು ಕಿತ್ಕೊಂಡೋಗ್ಬಿಟ್ಟ. ಈಗ ನನ್ ರೋಡಲ್ಲಿ ಹೆಂಗಯ್ಯ ಹೋಗ್ಲಿ? ಕಳ್ಳನ ಮಗ ಇಂಥ ಪರಿಸ್ಥಿತಿ ಈ ಜಾಗದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟ. ಇಲ್ಲಿ ಯಾವ ನನ್ ಮಗ ಲಿಫ್ಟ್ ಕೊಡ್ತಾನೆ? ಯಾರ ಬಂದ್ರ? ಯಾಕೆ, ಏನಾಯ್ತು? ಅದನ್ನ ಯಾಕೆ ಹೇಳ್ತೀರಾ? ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಸರಿ, ಬಟ್ ಒಂದ್ ಕಂಡೀಷನ್. ಏನು? ಗಾಡಿನ ನೀವು ರೈಡ್ ಮಾಡಿದ್ರೆ ಮಾತ್ರ. ಅದಕ್ಕೇನಂತೆ, ಅದೇ ತಾನೇ ಸೇಫ್. ಅಯ್ಯ ಬನ್ನಿ. ಸ್ವಲ್ಪ ಕಣ್ಣು ಮುಚ್ಕೋತೀರಾ? ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ಬೈ ದ ವೇ, ನಿಮ್ಮ ಹೆಸರು? ಉಮಾಪತಿ. ಉಮಾಪತಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಹೋಮೋಪತಿ. ಹೋಮೋಪತಿ. ಹೋಮೋಪತಿ ಹೋಮಿಯೋಪತಿ ಕೇಳಿದೀನಿ, ಇದ್ಯಾವ್ದು ಹೋಮೋಪತಿ? ಹೊಸ ಪ್ರೊಫೆಷನ್? ಹೊಸದೇ. ಅಭ್ಯಾಸ ಆಗ್ತಾ ಚೆನ್ನಾಗಿರುತ್ತೆ. ಏನ ಮಾಡ್ತಾ ಇದ್ಯಾ? ಹೇಳಿದ್ನಲ್ಲ, ಹೋಮೋಪತಿ. ಅಯ್ಯೋ ಅಲ್ಕ ನನ್ ಮಗನೇ, ಅನ್ಯಾವನು ನನ್ ಬಟ್ಟೆ ಬರೆಯಲ್ಲ ದೋಚ್ಕೊಂಡ್ರೆ ನೀನ್ ನನ್ ಮಾನ ಮರ್ಯಾದೆ ದೋಚ್ಕೊಂಡೋಗಿ ನೋಡ್ತೀಯಾ? ಹೋಗ ಆ ಕಡೆ. ಸರಿ, ನನ್ ಮುಂದಕ್ಕೆ ಇಷ್ಟ ಇಲ್ಲಿ ಹೋದ್ರೆ ಹಿಂದಕ್ಕೆ ಬಾ. ಅಯ್ಯೋ ನಾಯಿ, ಬಂದ ಇರೋ ನಿನ್ಗೆ ನೀವೊಂದು ಕಲ್ಲಲ್ಲಿ ಹೊಡೆದೇ ಸಾಯ್ತೀರಲ್ಲ. ಅಯ್ಯಪ್ಪ, ಜಸ್ಟ್ ಮಿಸ್ ಆಗ್ಬಿಟ್ಟೆ. ಇನ್ಮೇಲೆ ಟೂ ವೀಲರ್ ಅಲ್ಲಿ ನೋ ಲಿಫ್ಟ್, ಓನ್ಲಿ ಫೋರ್ ವೀಲರ್. ಅಯ್ಯ ಫೈಲ್ಸ್ ಎಲ್ಲ ಕಾರಲ್ಲಿ ಇಟ್ಬಿಡಿ. ಓಕೆ ಸರ್. ಇಲ್ಲ ಕಣೆ, ಹಾಸ್ಟೆಲ್ ಅಲ್ಲಿ ತುಂಬಾ ಕೆಲಸ ಇದೆ. ಹೌದಾ? ಬರ್ತೀನಿ. ಇದೇನು ಲಲಿತಾ ನಿನ್ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಸಾರಿ ಆಂಟಿ, ಹೇಳಿ ಏನ ಬೇಕಾಗಿದೆ? ನಾನ್ ಬಂದಿದ್ದು ಸುಮನ್ ವಿಷಯ ಏನ್ ಮಾಡೋದು ಅಂತ ತಿಳ್ಕೊಂಡು ಹೋಗೋಕೆ. ಏನ್ ಮಾಡೋದು ಅಂದ್ರೆ, ಕೆಲ್ಸ ಸಿಕ್ಕಿದ್ಮೇಲೆ ಸುಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ. ಈಗ ನೀನೊಂದು ಒಳ್ಳೆ ಸ್ಥಾನದಲ್ಲಿದ್ಯಾ. ನೀನ್ ಹೂ ಅನ್ನೋದಾದ್ರೆ ನಾ ಸ್ವಲ್ಪ ಸುಮಾತ್ರ ಮಾತಾಡ್ಬೋದಾ? ಏನು ಮಾತಾಡ್ಬೇಕು ಅಂತಂದೆ? ಮಾತಾಡು. ಅದು ಮೊದಲೇ ಹೇಳಬೇಕು ಅಂತಿದ್ದೆ ನನಗೆ. ಸುಮ್ಮನೆ ಇಬ್ಬರು ಮದುವೆ ಆಗಕ್ಕಾಗಲ್ಲ.
ಸುಮನ ನಿನ್ನ ಪ್ರೀತಿಸುವಾಗ ಸಾಕಷ್ಟು ಕನಸುಗಳನ್ನ ಕಂಡಿದ್ದೆ. ನನಗೆ ಅಂತ ಒಂದು ಕೆಲಸ ಸಿಗುತ್ತೆ, ನಾನು ನಿನ್ನ ಮದುವೆ ಆಗ್ತೀನಿ, ಅಮ್ಮ, ನಾನು, ನೀನು, ನಮ್ದೇ ಆದ ಒಂದು ಪುಟ್ಟ ಸಂಸಾರ, ಕಾರು, ಮನೆ, ಜೀವನ ಪೂರ್ತಿ ಹಾಯಾಗಿ ಲೈಫ್ ಲೀಡ್ ಮಾಡ್ತೀವಂತ ಅನ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಕಾರ್ಪೊರೇಟರ್ ಆದೆ, ಮೇಯರ್, ರಾಜಕೀಯ ಅಂತ ಚಿತ್ರ ವಿಚಿತ್ರದ ದಾರಿಯಲ್ಲಿ ಜೀವನ ತಿರುಗಿ ಕಾಣ್ತಾ ಹೋಯ್ತು. ನನಗೀಗ ರಾಜಕೀಯದ ಸಾಧನೆ ಮುಖ್ಯ. ಈ ಸಾಧನೆಗೆ ನನಗೆ ನನ್ನ ಫ್ಯಾಮಿಲಿ ಅಡ್ಡಿ ಹಾಕೊಡ್ತು. ಅದು ಅಲ್ಲದೆ ಸುಮ ಈಗ ಕಿಚನ್ ಮದುವೆಯಾಗಿ ನೀ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಸುಮಾ ನೀ ಹೂವನಾದರೆ ನಾನೇ ನಿಂತು ನಿಮ್ಮ ಮದುವೆ ಬೇರೆ ಜೊತೆ ಮಾಡಿಸ್ತೀನಿ. ಈ ವಿಷಯ ಹೇಗಾದ್ರೂ ಮಾಡಿ ನೀನೇ ಅಮ್ಮನಿಗೆ, ಲಲಿತಾಂಟಿಗೆ ಕನ್ವಿನ್ಸ್ ಮಾಡಿ. ಏನಾಗಿದೆ ನಿಮ್ಗೆ? ಮದ್ವೆ ಆಗಲ್ಲ ಅಂದ್ಯಲ್ಲ, ಅದಕ್ಕೆ ನಿನಗ್ ಗೊತ್ತು ಈ ಪ್ರಪಂಚದಲ್ಲಿ ನನಗ್ ನನ್ನವರು ಅಂತ ಯಾರು ಇಲ್ಲ. ನೀನು ಅಮ್ಮನೇ ಸರ್ವಸ್ವ. ರಾಜಕೀಯ ಸಾಧನೆ ಅಂತ ನಿನ್ನ ದೂರ ಮಾಡಿದ್ರೆ ಈ ಕೈಯಲ್ಲಿ ರಕ್ತ ನೋಡ್ದವನು ನಾಳೆ ಈ ದೇಹದಲ್ಲಿ ಉಸಿರು ನೋಡಲ್ಲ. ಏನಾಯ್ತು? ಏನಿದೆ ರಕ್ತ? ಅಮ್ಮ, ಏನೈತೆ? ಅವರು ನನ್ನ ಮದುವೆ ಆಗಲ್ವಂತೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂತ ಇಲ್ಲಮ್ಮ. ಅರ್ಥ ಆಯ್ತು. ಅವ್ರ ರಾಜಕೀಯದ ಸಾಧನೆಗೆ ನಮ್ ಸಂಸಾರ ಅಡ್ಡಿ ಬರುತ್ತಂತೆ. ಕಿಚ್ಚ, ನೀನಾಗೆ ಈ ಹುಡುಗಿ ಹಿಂದೆ ಬಿದ್ದು ಪ್ರೀತಿಸಿ ಈಗ ಮದ್ವೆ ಆಗೋಲ್ಲ ಅಂದ್ರೆ ಈ ಹುಡುಗಿ ಜೀವನದ ಗತಿ ಏನು? ನೋಡಪ್ಪ, ನೀನೇ ಅವಳ ಲೋಕ ಅಂತ ಅವಳು ನಂಬ್ಕೊಂಡ್ಬಿಟ್ಟಿದ್ದಾಳೆ. ಈಗ ನೀನ್ ಹೀಗ್ ಹೇಳಿದ್ರೆ ಅವಳು ಮತ್ತೆ ಅನಾಥಳಾಗ್ಬಿಡ್ತಾಳಪ್ಪ. ಅದ್ ಹಾಗಲ್ಲ ಆಂಟಿ, ನಾನು ಏನ್ ಹೇಳ್ಬೇಕು? ಇನ್ಹ್ಯಾಗೋ ತಾಯಿ ಅಲ್ದೆ ಒಬ್ಬ ಹೆಂಗಸಾಗಿ ಯೋಚಿಸಿದ್ರು ನನಗ್ ನಿನ್ ಮಾತು ಅಸಹ್ಯ ಅನ್ನಿಸ್ತಾ ಇದೆ. ನೋಡು, ನೀನು ಮದ್ವೆ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಇವಳು ತನ್ನ ಕೈ ಕೂಕೊಂಡಿದ್ದಾಳೆ. ಇನ್ನ ನಿಜವಾಗ್ಲೂ ಹಾಗಾಗ್ಬಿಟ್ರೆ ಸತ್ತೇ ಹೋಗ್ತಾಳೆ ಕಣೋ. ಇದುವರೆಗೂ ನಾನು ನಿನ್ನ ಏನು ಕೇಳ್ಕೊಂಡಿಲ್ಲ, ಆದ್ರೆ ಇವತ್ತು ದಯವಿಟ್ಟು ಇವಳನ್ನ ಮದುವೆ ಆಗೋ. ಓಂ ಗಣಾನಾನ್ತ್ವಾ ಗಣಪತಿಗಂ ವಾಮಯೇ ಕವಿಂ ಕವೀತಾಮಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನಸ್ತುನ್ಮನ್ನೋತರಶ್ರೀಗಸಾದನಂ ಮಹಾಗಣಾಧಿಪತಯೇ ನಮಃ. ಶುಭಲಗ್ನಾ ಸಾವುಧಾನ, ಶುಭಮೋಕ್ತೋ ಸುಜಾನ ಸಾವುಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವುಧಾನ, ಪಾರ್ವತಿ ಪರಮೇಶ್ವರ ಧ್ಯಾನ ಸಾವುಧಾನ. ಓಂ ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನಾ ಕಂಠೆ ಭಟ್ಟಾನಿ ಸುಭಗೆ ಸಂಜೀವ ಜಲದಂತನಾಂ ಮಾಂಗಲ್ಯಧಾರಣಮೋರ್ತಸ್ತು ಮೋರ್ತೋಸ್ತೋ ಇತ್ಯನ ಗುಣಂತಮೋರ್ತಸ್ತು ಮೋರ್ತೋಸ್ತೋ.
ಬಂಗಾರಿ ಭೂಮಿಗೊಬ್ಳೆ ರೀ ಯಾಕೆ ರೀತಿ ಮೇನ್ ನೋಡಾಗಿದ್ದಾರೆ? LMT ಟೆಲಿಕಮ್ಯುನಿಕೇಶನ್ಸ್ ಅವರು ಕೇಬಲ್ ಹಾಕ್ತಾ ಇದ್ದಾರೆ. ಪರ್ಮಿಷನ್ ಯಾರು ಕೊಟ್ಟಿದ್ದು? ಎಕ್ಸ್ ಮೇಯರ್ ಜಯರಾಜ್ ಅವರೇ ಇದನ್ನು ಖುದ್ದಾಗಿ ಅಪ್ರೂವ್ ಮಾಡಿದ್ರು ಸರ್. ಸರ್ ಬನ್ನಿ ಬನ್ನಿ ಎದ್ದೇಳಿ. ಏನಾಯ್ತಾ? ಕಮಿಷನರ್ ಸರ್ ಸರ್ ಬನ್ನಿ ಬನ್ನಿ. ನೋಡಿ ಆಗ್ದಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಜನಗಳನ್ನ ನೋಡಿ ಏನಾಗಬೇಕು ಇವ್ರಿಗೆ. ನೋ, ಈ ಗುಂಡಿನ ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿಸಿ. ಇಷ್ಟೇ ಅಲ್ಲ, ಸಿಟಿ ಸುತ್ತಮುತ್ತ ಎಲ್ಲೆಲ್ಲ ಆಗ್ದಿದ್ದಾರೋ ಎಲ್ಲ ಕಡೆ ಇಮಿಡಿಯೇಟ್ ಆಗಿ ಕ್ಲೋಸ್ ಆಗಬೇಕು. ಅಂಡ್ ದಟ್ಸ್ ಮೈ ಆರ್ಡರ್. ಬೇಡಮ್ಮ, ಅವನೇನೋ ಕೆಲಸದಲ್ಲಿದ್ದಾನೆ. ಅವ್ರು ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ. ನೀವು ಬನ್ನಿ, ನಾ ಮಾತಾಡ್ತೀನಿ. ಬೇಡ ಅಂತ ಹೇಳದ್ನಲ್ಲ. ನೀವು ಬನ್ನಿ ಅಂದ್ರೆ ಏನದತ್ತೆ ಸೊಸೆ ಮಧ್ಯೆ? ಏನಿಲ್ಲ ಅಂದ್ರೆ ಅದು ಅಮ್ಮ ಅಷ್ಟು ದೂರ ಸ್ಕೂಲ್ಗೆ ಹೋಗ್ ಬರೋದೆಲ್ಲ ಈ ವಯಸ್ಸಿನಲ್ಲಿ ಬೇಡ ಅಂತ ನಾನೇ ಸ್ಕೂಲ್ ಬಿಟ್ಬಿಡಿ ಅಂದೆ. ಏನಮ್ಮ ನಿನ್ನ ಉದ್ದೇಶನ ಅದೇನಾ? ಇಲ್ಲಪ್ಪ, ಸುಮ್ಮ ಏನೋ ಹಾಗೆ ಹೇಳ್ತಾ ಇದ್ದಾಳೆ. ಅಮ್ಮ, ಎಲ್ಲ ಕೆಲ್ಸಕ್ಕೂ ಒಂದು ಅಂತ್ಯ ಇದೆ. ಆದ್ರೆ ವಿದ್ಯೆ ಹೇಳ್ಕೊಡೋದಕ್ಕೂ ಕಲಿಯೋದಕ್ಕೂ ಎರಡಕ್ಕೂ ಅಂತ್ಯ ಇಲ್ಲ. ನಿನ್ನ ಹತ್ರ ಬರೋ ಎಷ್ಟೋ ಮಕ್ಕಳಿಗೆ ನೀನು ಬುನಾದಿ ಹಾಕೊಡ್ತೀಯ. ಅಂತ ಕೆಲ್ಸನ ಬಿಡೋದು ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ಅಯ್ಯೋ, ಇದಮ್ಮನ ಯೋಚನೆ ಅಲ್ಲ, ನಾನೇ ಹೇಳಿದ್ದು. ಅಯ್ಯ, ಯಾರು ಟೆಲಿಕಮ್ಯುನಿಕೇಶನ್ ಅವ್ರು ಬಂದಿದ್ದಾರೆ, ಕಳ್ಸು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಡೀತಾ ಇರೋ ಕೆಲಸನ ಸ್ಟಾಪ್ ಮಾಡಬೇಕು ಅಂತ ನೋಟಿಸ್ ಇಶ್ಯೂ ಮಾಡಿದ್ದೀರಾ? ಜನಗಳ ಹತ್ರ ಅಡ್ವಾನ್ಸ್ ತಗೊಂಡು ಕನೆಕ್ಷನ್ ಕೊಡೋ ಟೈಮ್ನಲ್ಲಿ ನೀವು ಹೀಗೆ ಮಾಡ್ಬಿಟ್ರೆ ಹೇಗೆ ಸರ್? ದಯವಿಟ್ಟು ನಮ್ಮ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಸರ್. ಹಿಂದಿನ ಮೇಯರ್ಗೆ ಪ್ರಾಜೆಕ್ಟ್ ಅಪ್ರೂವ್ ಮಾಡಕ್ಕೆ ಎಷ್ಟು ಕೊಟ್ರಿ? ಸರ್, ನಾವೇನು ಕೊಟ್ಟಿಲ್ಲ ಸರ್. ಚಿಕ್ಕಂತರ ಕಾಣಿಸ್ತೀನಂತ ಹಲ್ವಾ ತಿನ್ನಿಸ್ಬೇಡಿ. ಎಷ್ಟು ಕೊಟ್ರಿ? ಬರೋ ದುಡ್ಡು ತುಂಬಾ ಕಮ್ಮಿನೇ ಅಲ್ವಾ ಸರ್? 20 ಲಕ್ಷ ಕೊಟ್ಟಿದ್ದೀವಿ ಸರ್. ಇದನ್ನೆಲ್ಲ ನಂಬೋದಕ್ಕೆ ನಾ ಹಳೆ ಮೇಯರ್ ತರ ಹೆಬ್ಬೆಟ್ಟಲ್ಲ. ಮೇಜರ್ ಸಿಟೀಸ್ ಅಲ್ಲಿ ನೀವು ಆಲ್ರೆಡಿ ಕೊಟ್ಟಿರೋ ಕನೆಕ್ಷನ್ಸ್ 3 lakhs. ಒಂದೊಂದು ಕನೆಕ್ಷನ್ಗೆ 3,000 ಅಂತ ತಗೊಂಡ್ರು 90 ಕೋಟಿ. ನಿಂತಿರೋ ಕೆಲಸ ಮುಂದುವರೆದ್ರೆ ಇನ್ನು 3 ಲಕ್ಷ ಕನೆಕ್ಷನ್ಸ್ ಗ್ಯಾರಂಟಿ. ಅದ್ ಬಿಟ್ಬಿಡಿ. ಈ ಕೆಲಸ ಮುಂದುವರಿಬೇಕಾದ್ರೆ ನನ್ನ ಶೇರು 10%, ಅಂದರೆ 9 ಕೋಟಿ. ಸರ್, ಅದು ಮಾತ್ಬೇಡ ಸರ್. 1 crore ಅಡ್ವಾನ್ಸ್. ನಮಸ್ಕಾರ ಸರ್. Excuse me, sir. ಅಗಿತಾ ಇದ್ದಿದ್ ರೋಡ್ ಕೆಲಸನ ಅರ್ಧದಲ್ಲೇ ನಿಲ್ಸಕ್ಕೆ ಹೇಳಿ ಇದ್ದಕ್ಕಿದ್ದ ಹಾಗೆ ಬೆಳಗಾಗೋದ್ರೊಳಗೆ ಕೆಲಸನ ಮತ್ತೆ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಇದ್ರ ಉದ್ದೇಶ ಏನು? ಅದೇ ತಾನೇ ನೀವು ಕೇಳೋ ಪ್ರಶ್ನೆ? ಹೌದು ಸರ್. ನಿನ್ನೆ ನಾನೊಬ್ಬ ಮೇಯರ್ ಆಗಲ್ದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಡಿಸಿಷನ್ ತಗೊಂಡೆ. ಎಕ್ಸ್ಕ್ಯೂಸ್ ಮಿ ಸರ್. ಆ ಜೀವಕ್ಕೆ ಏನಾರ ತೊಂದರೆ ಆಗಿದ್ರೆ ನನ್ನ ಕೋಪದಲ್ಲಿ ಆ ಕೆಲಸ ನಿಲ್ಸ್ಬಿಟ್ಟೆ ನಾನು. ಆಮೇಲೆ ಅನ್ನಿಸ್ತು ನಾನು ಮಾಡಿ ತಪ್ಪು ಅಂತ. ಯಾಕಂದ್ರೆ ಆ ಕೆಲಸ ನಂಬ್ಕೊಂಡು 5,000 ಜನ ಬದುಕ್ತಾ ಇದ್ದಾರೆ. ಅವ್ರಗಳ ಗತಿ ಏನು? ಆ ವ್ಯಕ್ತಿ ಬಿದ್ದ ಹಾಗೆ ಅಲ್ಲಿ ಇಲ್ಲಿ ಅಂತ ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಒಂದು 5 ಜನ ಇರ್ಬೋದು. ಆ 5 ಜನಕ್ಕೋಸ್ಕರ 5,000 ಜನ ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು ಅನ್ನಿಸ್ತು ನನಗೆ. ಈಗ ಹೇಳಿ ನಾನು ಮಾಡಿದ್ದು ತಪ್ಪು ಅಂತೀರಾ? ಇಲ್ಲ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾನು ಸಮಾಧಾನ ಹೇಳಿದ್ದೀನಿ ಅಷ್ಟೇ. ಮತ್ತೆ ಇದನ್ನೇ ದೊಡ್ಡ ಇಂಟರ್ವ್ಯೂ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಮೇಲೆ ದೊಡ್ಡ ದೊಡ್ಡ ಕಾಲಮ್ಗಳಲ್ಲಿ ಪೇಪರ್ನಲ್ಲಿ ಬರ್ಬಿಡ್ಬೇಡಿ. ಓಕೆ? ಐ ಡೋಂಟ್ ಲೈಕ್ ಪಬ್ಲಿಸಿಟಿ.
ಹೋಗಿದ್ದ ಮುಖ್ಯಮಂತ್ರಿ ವಾಪಸ್, ಸ್ಟಾರ್ ಆದ ಮೇಯರ್. ನನ್ನ ಫೋಟೋ ಪಕ್ಕದಲ್ಲಿ ಒಬ್ಬ ಮೇಯರ್ ಫೋಟೋ. ಇವನು ಜಯರಾಜ್ ವಾರ್ಡಲ್ಲಿ ನಿಂತು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದವನು ತಾನೆ? ಹೌದು ಸರ್. ದುಡ್ಡು ಕೊಟ್ಟು ಪಬ್ಲಿಸಿಟಿ ತಗೋತಾ ಇದ್ದಾನ? ಇಲ್ಲ ಇಲ್ಲ ಸರ್, ಅಲ್ಲಲ್ಲಿ ಕ್ರಾಂತಿ ಮಾಡ್ತಿದ್ದಾನೆ. ಹೆಸರಲ್ಲೇ ಬೆಂಕಿ ಇದೆ. ಜನರಲ್ಲಿ ತುಂಬಾ ಹೆಸರನ್ನು ಮಾಡ್ತಾ ಇದ್ದಾನೆ ಸರ್. ಮತ್ಯಾಕ್ ತಡ, ಅವನ್ನ ಇಮಿಡಿಯೇಟ್ ಆಗಿ ಕರೆಸಿ. ಸರ್ ನಮಸ್ಕಾರ. ಕಿಚ್ಚ ಅಂತ ಗೊತ್ತಾಯಿತು, ಪೇಪರ್ನಲ್ಲಿ ನೋಡಿದೆ. ಸಿನಿಮಾ ಸ್ಟಾರ್ಗಿಂತ ಜೋರಾಗಿ ಮೇಲೆ ಬರ್ತಾ ಇದೆಯಾ? ವಯಸ್ಸು ಒಂದು 27-28 ಇರಬಹುದಾ? ಹೌದು ಸರ್. ನಿನ್ನ ವಯಸ್ಸಲ್ಲಿ ನಾನು ಪಾರ್ಟಿ ಕ್ಯಾಂಡಿಡೇಟ್ ಆಗಿದ್ದೆ, ಆದರೆ ನೀನು ಮೇಯರ್. ಎಲ್ಲ ತಮ್ಮ ಆಶೀರ್ವಾದ ಸರ್. ತಾವೇ ಸರ್ ಇನ್ಸ್ಪಿರೇಷನ್. ಎಲ್ಲ ನಂದೆ. ಚೆನ್ನಾಗಿ ಮಾತಾಡ್ತೀಯ. ಇಂಡಿಪೆಂಡೆಂಟ್ ಆಗಿ ಮೇಯರ್ ಆದ ನಿನಗೆ ಇನ್ಯಾಕಯ್ಯ ಇಂಡಿಪೆಂಡೆಂಟ್ ಅನ್ನೋ ಹೆಸರು? ಬಂದು ನಮ್ಮ ಪಾರ್ಟಿಗೆ ಸೇರೋದು ತಾನೆ? ಸರ್ ನಾನ್ ಮೇಯರ್ ಆದ್ರೂ ನಾನ್ ನಿಮ್ ಪಾರ್ಟಿ ಅಂತಾನೆ. ಅದು ಹೇಗಯ್ಯ? ನಿನ್ನಂಥವ್ರು ನಮ್ಮ ಪಾರ್ಟಿಗೆ ಬಂದ್ರೆ ಪಾರ್ಟಿಗೆ ಹೆಸರು, ನನಗೂ ಹೆಸರು. ಸರ್ ಆದ್ರೆ ಮೆಂಬರ್ ಅನ್ನೋ ಹೆಸರು ಮಾತ್ರ ಉಳಿದೋಗುತ್ತೆ. ಏನೋ MLA ಮಾಡಿದ್ರೆ ತಾವು. ನಿನ್ನನ್ನು MLA ಮಾಡೋದಕ್ಕೆ ನಾನು ಒಂದು ಬೈ ಎಲೆಕ್ಷನ್ ನಡೆಸ್ಬೇಕೇನು? ಅದೇ ಸರ್, ನಿಮ್ಗೂ ತೊಂದ್ರೆನೆ. ಅದಕ್ಕೆ ಮುಂದಿನ ಎಲೆಕ್ಷನ್ ಚಾನ್ಸ್ ಕೊಟ್ರೆ ಪಾರ್ಟಿಗೆ ಸೇರ್ತೀನಿ ಸರ್. ಸರ್ ತಪ್ಪು ತಿಳ್ಕೊಂಡ್ಬಿಡ್ಬೇಡಿ. ಬರ್ತೀನಿ ಸರ್. ಸರ್ ಒಳ್ಳೆ ಇವನ್ನ ಬೆಂಕಿ ಇಟ್ಟಿದ್ದೆ. ಬೆಂಕಿನೇ. ಟೈಮ್ ಆಗ್ತಾ ಇದೆ, ಅಂಗಡಿ ತೆಗಿಬೇಕು. ಲ್ಯಾನ್ಸರ್ ಕಾರ್, ಲಿಫ್ಟ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಗಿರ್ನಗರ ತನಕ ಲಿಫ್ಟ್ ಕೊಡ್ತೀರಾ? ಥ್ಯಾಂಕ್ ಯು. ಹೋಗೋಣ. ಆಟೋಮೆಟಿಕಾ? ಎಲ್ಲ ಆಟೋಮ್ಯಾಟಿಕ್. ಟೆಂಪ್ಟಿಂಗ್ ಮ್ಯೂಸಿಕ್. ಬೈ ದ ವೇ, ತಮ್ಮ ಹೆಸರು? ಉಮಾಪತಿ. 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 ಕೆಲಸ? ಹೋಮೋಪತಿ. ಹೋಮ? ಅಯ್ಯೋ ಹೋಮ ನನ್ನ ಮಗನೇ, ನೀನೇನು ಈ ಕಾರಲ್ಲಿ? ಔಟ್ಸ್ಕರ್ಟ್ಸ್ ನಲ್ಲಿ 2 ವೀಲರ್, ಸಿಟಿನಲ್ಲಿ 4 ವೀಲರ್. ಅಯ್ಯೋ ಏನು ಮಾಡಕ್ಕಾಗಲ್ಲ, ಇಟ್ಸ್ ಇಂಟರ್ಲಾಕ್. ಕಾರ್ ನಿಲ್ಸೋ, ಒದ್ ಬಿಡ್ತೀನಿ. ಅಯ್ಯೋ ಲೇ ಪಾಪೆ, ನಿನ್ ಮನೆ ಹಾಳಾಗೋದ, ನಿನ್ ಹೆಂಡತಿ ನಾವು ಒತ್ಕೊಡೋಣ. ಹಲೋ, ಲಿಫ್ಟ್ ಏನಾದ್ರು ಬೇಕಾ? ಇನ್ಮೇಲೆ ಯಾವನ್ನು ಯಾರನ್ನು ಲಿಫ್ಟ್ ಕೇಳ್ಬೇಡ್ರಯ್ಯ. ವೆಲ್ಫೇರ್ ಮಿನಿಸ್ಟರ್ ಚಂದ್ರಶೇಖರ್ ಅವ್ರ ಬಾಮೈದ್ನ ಮಿಲ್ಕ್ ಪೌಡರ್ ಫ್ಯಾಕ್ಟರಿ 3 ವರ್ಷದಿಂದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಸೀಸ್ ಆಗಿತ್ತು. ಪೋರ್ಟ್ಫೋಲಿಯೋ ಬಂದ್ ಕೂಡಲೇ ಫ್ಯಾಕ್ಟರಿಲಿ ಬಿದ್ದಿದ್ದ ಅಷ್ಟು ಎಕ್ಸ್ಪೈರಿ ಡೇಟ್ ಆಗಿರೋ ಮಿಲ್ಕ್ ಪೌಡರ್ ಪ್ಯಾಕೆಟ್ಗಳನ್ನ ಗವರ್ಮೆಂಟ್ ಪರವಾಗಿ ಕೊಂಡ್ಕೊಂಡು ಸ್ಕೂಲ್ಗೆ ಅನಾಥಾಶ್ರಮಕ್ಕೆ ಸಪ್ಲೈ ಮಾಡಿದ. ಅವ್ನು ನೀವಿನ್ನೂ ಅರೆಸ್ಟ್ ಮಾಡಿಲ್ಲ? ಇಲ್ಲ ಅವನ ಹೇಳಿ. ಹಾಗೆ ಮಾಡೋದು ಸರ್. ಅವ್ನು ತಪ್ಪು ಮಾಡಿದಾನೆ ಅಂತ ನಿಮಗ್ ಗೊತ್ತು, ನನಗೆ ಗೊತ್ತು. ಬಟ್ ಅರೆಸ್ಟ್ ಮಾಡಕ್ಕೆ ಎವಿಡೆನ್ಸ್ ಇಲ್ವಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ರಿ? ಮಕ್ಕಳು ಸಾಯ್ತಾ ಇದ್ದಾರೆ. ಗೋ ಅಂಡ್ ಅಟೆಂಡ್ ಯುವರ್ ಜಾಬ್. ಐ ಸೇ ಗೋ. ಇನ್ನೇನು ಮಾಡಿದ್ರು?
ಇನ್ನು ಒಂದು ಮಗು ಸಾಯ್ಬಾರ್ದಿಲ್ಲಿ. ಏನ್ ಬೇಕು ಹೇಳು? ಮೆಡಿಸಿನ್ಸ್, ಆಂಬುಲೆನ್ಸ್, ವಾಟ್ ಎವರ್ ಏನ್ ಬೇಕು ಹೇಳು? ಇಲ್ಲಿಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅರೇಂಜ್ ಮಾಡಿ ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಾನು ಪೇ ಮಾಡ್ತೀನಿ. ಗೋ ಮುಖ ನೋಡ್ತೀನಿ ಹೋಗಿ. ಅಯ್ಯ ನೀರು. ನೀವು ನಿಮ್ಮ ಪದವಿಗೆ ರಾಜೀನಾಮೆ ಕೊಡ್ತೀರಾ? ನನ್ನ ಪೋರ್ಟ್ಫೋಲಿಯೋದಲ್ಲಿ ನಡೆದಿರುವ ಅನಾಹುತಕ್ಕೆ ನಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ನಿಮ್ಮಗಳ ಬುದ್ಧಿಗೆಟ್ಟತನ. ಸರ್, ಮುಚ್ಚೋದೆ ಭಾವೈದ ಫ್ಯಾಕ್ಟರಿ ಇಂದ ಎಕ್ಸ್ಪೈರ್ ಡೇಟ್ ಮಿಲ್ಕ್ ಪೌಡರ್ನ ನೀವೇ ನಿಮ್ ಸಹಾಯದಿಂದ ಗವರ್ಮೆಂಟ್ ಕೊಡ್ಸಿದ್ದೀರಾ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಇದಕ್ಕೆ ನಿಮ್ ಸಮಾಧಾನ? ಅಯ್ಯ, ಎನ್ಕ್ವೈರಿ ಕಮಿಷನ್ ಹಾಕೊಳಕ್ ಹೇಳಮ್ಮಿ, ಗೊತ್ತಾಯ್ತದೆ. ಅಲ್ರಿ, ನಮ್ಗೆ ಯಾರು ಆಗದೆ ಇರೋರು ರೂಮರ್ ಸುಡ್ಸವ್ರೆ ಅಷ್ಟೇಯ. ಅದು ಅಲ್ದೆ ಸತ್ತವ್ರು ಯಾರು? ಅನ್ನಕ್ಕೆ ದಂಡ, ಭೂಮಿಗೆ ಭಾರ ಆಗಿರೋ ಮಕ್ಕಳು ಅಷ್ಟೇ ತಾನೆ. ಸಾಯ್ಲಿ ಬಿಡಿ. ಅಂಗಿ ಸತ್ತವರಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರುವಂತ ಗಾಂಧಿ, ಬುದ್ಧ, ಬೋಸು ಅಂತವ್ರು ಯಾರು ಇರಾಕಿಲ್ಲ. ಎಲ್ಲ ಈ ಲೋಫರ್ ಫುಟ್ಪಾತ್ ನನ್ನ ಮಕ್ಕಳು. ಸರ್, ಸತ್ತ ಮಕ್ಕಳ ಕುಟುಂಬದವರಿಗೆ ಎಕ್ಸ್ಗ್ರೇಷಿಯಾ. ರೇ ಸ್ವಾಮಿ, ಈ ವಿಷಯನ ನಾವು ನಮ್ಮ ಆಫೀಸರ್ ಹತ್ರ ಮಾತಾಡಿದೀವಿ. ಸತ್ತವ್ರ ಲಿಸ್ಟ್ ಬಂದ ಕೂಡಲೇ 5,000ನೋ 10,000ನೋ ಅವ್ರು ಸಂಬಂಧಪಟ್ಟವ್ರ ಮಕ್ಕಕ್ಕೆ ಬಿಸಾಕ್ತೀನಿ. ಇದ್ರ ಮಧ್ಯೆ ಎನ್ಕ್ವೈರಿ ಕಮಿಷನ್ ನಡೀತಾನೆ ಇರ್ತದೆ. 10 ವರ್ಷನೋ 15 ವರ್ಷನೋ ಆದ್ಮೇಲೆ ಅಪರಾಧಿ ಸಿಕ್ಕು ಬಿಡ್ತಾನೆ. ನೀನೀಗ್ಲೇ ಸಿಕ್ಬಿದ್ದೆ. ಬಾಳೆ ತಿಂಡಿದ್ದಂಗೆ. ಈ ಫಾರೆನ್ ಹುಡುಗಿಯರು ಹೆಂಗಿರ್ತಾವಪ್ಪ. ಸರ್, ಸತ್ತು ಮಕ್ಕಳ ಪರಿಹಾರದ ಬಗ್ಗೆ ಡೀಟೇಲ್ಸ್ ಬಂದಿದೆ. ಬಂದು ಬಿಡ್ತಾ. ಮಕ್ಕಳು ಸತ್ತಿರ್ಲಿ ಬದುಕಿರ್ಲಿ ಇಂಥ ಅವಕಾಶ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತಾರೆ ಹುಡ್ಸಿದ್ ಬ್ಯಾವರ್ಸಿ ನನ್ನ ಮಕ್ಕಳು. ತಥಾ ಇಲ್ಲಿ ಮಾಡಿದ ಪಾಪ ಸುಮ್ನೆ ಬಿಡುತ್ತಾ? 100 ಮಕ್ಕಳ ಸಾವಕ್ಕೆ ಕಾರಣ ಆಗ್ನಲ್ಲ, ಇವತ್ತು ನಾಯಿ ತರ ಸತ್ ಬಿದ್ದಿದ್ದಾನೆ. ಮಿನಿಸ್ಟರ್ನೋ ಸತ್ತೋದ, ಆದ್ರೆ ನೀನ್ ಸಿಗಾಕೊಂಬಿಟ್ಟೆ. ಏನ್ ಹೇಳ್ತಾ ಇದ್ಯಾ? ಮತ್ತಿನೇನಯ್ಯ, ಬೈ ಎಲೆಕ್ಷನ್ ನಲ್ಲಿ MLA ಟಿಕೆಟ್ ನಿನಗೆ ಕೊಡೋದು ಅಂತ ಚೀಫ್ ಮಿನಿಸ್ಟರ್ ಡಿಸೈಡ್ ಮಾಡಾಗೋಗಿದೆ. ಅಮ್ಮ, ನಿಮ್ ಮಗ ಈಗ ಬರೀ ಮೇಯರ್ ಅಷ್ಟೇ ಅಲ್ಲ, MLA. ಜಯನಗರ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಶ್ರೀಯುತ ಕಿಚ್ಚ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಶ್ರೀ ಎಂ ರವೀಂದ್ರ ಅವರನ್ನು 2,60,000 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸಿದ್ದಾರೆ. ಸರ್, ಸರ್ 2,60,000 ಮೆಜಾರಿಟಿ. ಅಪೋಸಿಷನ್ಗೆ ಡೆಪಾಸಿಟೇ ಇಲ್ಲ.
ಈ ವಯಸ್ಸಿನಲ್ಲಿ ಇಷ್ಟು ಮೆಜಾರಿಟಿಯಿಂದ ಗೆದ್ದು ಬಂದವನ್ನ ನಾನು ನನ್ನ ಕೆರಿಯರ್ನಲ್ಲೇ ನೋಡಿಲ್ಲ. ಸರ್, ತಾವು ನನ್ನ ಅಷ್ಟೇ ಅಲ್ಲ, ಹಿಂದೆ ನಿನ್ನ ಕ್ಷೇತ್ರದಲ್ಲಿ ಸತ್ತ ಚಂದ್ರಶೇಖರಯ್ಯ ಮಿನಿಸ್ಟರ್ ಪೋರ್ಟ್ಫೋಲಿಯೋವನ್ನ ನಾನು ನಿನಗೆ ನೀನು ಕೇಳ್ದೇನೆ ಕೊಡ್ತಾ ಇದ್ದೀನಿ. ಸರ್, ಅದು ನಾನು ಏನು ಚಿಲ್ಡ್ರನ್ ವೆಲ್ಫೇರ್ ಪೋರ್ಟ್ಫೋಲಿಯೋಗಿಂತ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರೆ ಸರ್. ಅದು ಹೇಗಯ್ಯ ಸಾಧ್ಯ? ಆ ಪೋರ್ಟ್ಫೋಲಿಯೋದಲ್ಲಿ ಅವನಿದಾನಲ್ಲ, ಆ GK ಹರಿಕೃಷ್ಣ. ಸರ್ ಇದಾರೆ, ಇಲ್ಲ ತಾನು ಹೇಳಿಲ್ಲ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಎಜುಕೇಶನ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನು, ಎಲ್ಲಿ ಟ್ಯಾಕಲ್ ಮಾಡಿದ್ರೆ ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಅಂತ ನನಗೆ ಗೊತ್ತಿದೆ. ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ಅಲ್ಲಯ್ಯ, ಈಗಿರೋನ್ನ ಬದಲಾಯಿಸೋದಕ್ಕೆ ಕಾರಣ ಬೇಕಲ್ಲ. ಆಲ್ರೆಡಿ ಅವ್ರ ಮೇಲೆ ಒಂದು ಸ್ಕಾಲರ್ಶಿಪ್ ಸ್ಕ್ಯಾಮ್ ಇದೆ. ನೀವ್ ಈಗ ಅವ್ರನ್ನ ಬದಲಾಯಿಸಿದ್ರೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಅವ್ರುಗಳಿಗೆ ಸಪೋರ್ಟ್ ಮಾಡ್ದಾಗಿರುತ್ತೆ ಸರ್. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಕಸ್ಮಾತ್ ಆ ಪೋರ್ಟ್ಫೋಲಿಯೋ ನೀವು ನನಗೆ ಕೊಡಕ್ ಆಗಿಲ್ಲ ಅಂದ್ರೆ ನನಗೆ ಮಿನಿಸ್ಟರ್ಗಿರಿ ಬೇಡಿ ಸರ್, ಬರೀ MLA ಆಗಿಬಿಡ್ತೀನಿ. ಸರಿ ಮಾರಾಯ, ನಾಳೆಯಿಂದ ನೀನೇ ಎಜುಕೇಶನ್ ಮಿನಿಸ್ಟರ್. ಸರ್ ಸರ್, ಥ್ಯಾಂಕ್ ಯು ಸರ್. That is politics, and I am a politician. ಸರ್, ಪ್ರಿಂಟಿಂಗ್ ಪ್ರೆಸ್ನವ್ರನ್ನ ಬರಕ್ಕೆ ಹೇಳಿದ್ರಂತೆ, ಬಂದಿದ್ದಾರೆ. ಕಳಿಸಿ. ಗುಡ್ ಮಾರ್ನಿಂಗ್ ಸರ್. ಸ್ಕೂಲ್ದು ಕಾಲೇಜು ಟೆಕ್ಸ್ಟ್ ಬುಕ್ಸ್ ಹಾಗೆ ಗವರ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಿಂಟಿಂಗ್ ಕಾಂಟ್ರಾಕ್ಟ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದ್ರ ಬೆಲೆ ಬರೀ ಥ್ಯಾಂಕ್ಸ್ ಅಲ್ಲ, 5 crores, 5 ಕೋಟಿ. ಓಕೆ ಸರ್. ಓ, ಏನ್ರು ಹೇಗಿದ್ದೀರಾ? ಏನ್ ಪೂಜಾರಿ, ಊಟ ಮಾಡ್ದೆ ಹೆಂಗೆ? ಏನ್ ನೋಡಕ್ ಬಂದ್ರಾ? ಇಲ್ಲ, ಅಮ್ಮ ಕರ್ಸಿದ್ರು. ಏಕೆ? ಅಮ್ಮಂಗೆ ಸುಮ್ಮಂಗೆ ಏನಾದ್ರು? ಅಮ್ಮ ಅಮ್ಮ ಸುಮಾ, ಏನಾಯ್ತಮ್ಮ? ನೀನ್ ಮಾಡೋ ಪಾಪದ ಕೆಲಸಗಳಿಗೆ ನಮ್ಮ ಮುಖಗಳನ್ನ ಯಾಕೆ ಅಡ್ಡ ಇಟ್ಕೊಂಡಿದ್ಯಾ? ಎಲ್ಲಿಗೋ ಈ ಹಣ? ಎಷ್ಟು ಜನ ಅಮಾಯಕರ ತಲೆ ಒಡೆದು ರಕ್ತ ಹೀರಿ ಈ ಹಣನ ಸಂಪಾದನೆ ಮಾಡಿದೆ. ಎಷ್ಟು ಮನೆ ಹಾಳು ಮಾಡಿ ಎಷ್ಟು ದುಡ್ಡು ಸೇರಿಸಿದೆಯೋ? ಗೌರ್ಮೆಂಟ್ ಹಣ ಅದು. ಗೌರ್ಮೆಂಟ್ ಹಣ ಆದ್ರೆ ಬ್ಯಾಂಕ್ನಲ್ಲೋ ಖಜಾನೆಲ್ಲೋ ಇರೋದು, ನಿನ್ ಹತ್ರ ಯಾಕೆ ಬಂತು? ಕೈ ಬದ್ಲಿಗೆ ಅಮ್ಮ, ಅದು ಅಷ್ಟೇ. ಕೈ ಬದ್ಲೇನಾ ಅಥವಾ ಲಂಚದ ಹಣನಾ? ಅಮ್ಮ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ಯಾಕೆ ಮಾತಾಗ್ ನಿಂತಿದ್ಯಾ? ಮಾತಾಡೋ. ಅದು ಲಂಚನಾ? ಹೌದು, ಲಂಚನೆಗಳು. ಹೌದು, ಲಂಚನೆಗಳು. ಏನೀಗ ಏನು ಅಂತೀನಿ ನಾನು? ಅಲ್ಲಿ ಬಿದ್ದರೆ ಕೋಟಿ ಕೋಟಿ ಹಣನ ಲಂಚತೆ, ಸರಿನಾ? ತಿನ್ನಕ್ಕೆ ಹುಡುಕೆ ಮಾಡಿಟ್ಟಿದ್ದಾನೆ, ಮುಚ್ಕ ಬಿದ್ದಿರ್ಬೇಕು. ಅದು ಬಿಟ್ಟು ನನ್ನ ರಾಜಕೀಯ ಜೀವನದಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ. ನಿನ್ ರಾಜಕೀಯ ಜೀವನದಲ್ಲಿ ತಲೆ ಹಾಕ್ತಿಲ್ಲಪ್ಪ, ನನ್ನ ಸ್ವಂತ ಮಗನ ವಿಷಯದಲ್ಲಿ ತಲೆ ಹಾಕ್ತಾ ಇರೋದು. ಹಣ ಎಲ್ಲಿಂದ ಬಂತು ಅಂತ ಕೇಳಿದಾಗ ಇದು ಲಂಚದ ಹಣ ಅಲ್ಲ, ಬೇರೆ ಏನಾದ್ರೂ ಹೇಳಿ ಭಗವಂತ ಅಂತ ನಾನ್ ದೇವರಲ್ಲಿ ಕೇಳ್ಕೊಳ್ತಾ ಇದ್ರೆ, ನೀನದು ಲಂಚದ ಹಣನೇ ತಗೊಂಡಿದ್ದೀನಿ, ಏನ್ ಮಾಡ್ತೀಯಾ ಅಂತ ಕೇಳೋ ಮಟ್ಟಕ್ಕೆ ಬರ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬದಲಾಗ್ಬಿಟ್ಟೆ ಕಣೋ. ಬದಲಾಗಿದ್ದೀನಿ. ರಾಜಕೀಯ ಕೇಳಿದ ವ್ಯಕ್ತಿ ಬದಲಾಗಿಲ್ಲ ಅಂದಲ್ಲ, ಅದು ವ್ಯಕ್ತಿಗಲ್ಲ, ರಾಜಕೀಯಕ್ಕೆ ಅವಮಾನ. ನೋಡೆ, ಬದಲಾಗಿರೋ ನನ್ನ ಜೊತೆ ಇರಕ್ಕೆ ಆಸೆನಾ? ಕಣ್ಣಿದ್ರು ಏನು ಕಾಣ್ತಾ ಇರ್ತಾರ ಕೂಡ್ರಾಗಿ ಮನೇಲಿ ಬಿದ್ದೀರಿ ನೀವು.
Otherwise, just get out! ಏನ್ ಮಾತಾಡ್ತಾ ಇದೀರ ಅಂತ ಬುದ್ಧಿ ಇದೆಯಾ ನಿಮ್ಗೆ? ಅಮ್ಮನ್ನೇ ನಮ್ಮಮ್ಮನಿಗೆ ಬುದ್ಧಿ ಇದ್ದೇ ಹೇಳ್ತಾ ಇರೋದೆ. ಇಷ್ಟ ಇದ್ರೆ ಇರಲಿಲ್ಲ, ಹೋಗ್ಲಿ. ಛೀ, ನೀವ್ ಮನುಷ್ಯರ. ಎಷ್ಟು ಇರ್ಬೇಕು ಅಷ್ಟರಲ್ಲಿ ಇದ್ರೆ ಚಂದ. ಯೋಗ್ಯತೆ ಮೀರಿ ಮಾತಾಡಿದ್ರೆ ಏನೋ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಸುಮ್ಮನಿಗೆ ನೀನ್ ಹೆಂಡತಿ ಮೇಲೆ ಕೈ ಮಾಡಿಲ್ಲ. ಯೋಗ್ಯತೆ ಮೇಲೆ ಮಾತಾಡಬೇಡಿ ಅನ್ನೋ ಮಾತು ನನ್ನ ಮಕ್ಕಳ ಮೊದಲು ನಿಮ್ಗೆ ಅನ್ವಯಿಸುತ್ತೆ. ಕರೆಕ್ಟ್. ಲೈ, ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ನೀನು ಪಾಲಿಟಿಕ್ಸ್ ಬಂದಿದ್ಯಾ. ಎಲ್ಲ ಜನರಿಗೂ ಎಲ್ಲ ಬಿದ್ದಲು ನ್ಯಾಯ ಸಿಗತ್ತ ಅಂತ ನಾವ್ ಅನ್ಕೊಂಡಿದ್ರೆ ನೀನು ಜಾಸ್ತಿ ಐತೆ ನಿಮ್ದು. ಯಾರ ಹತ್ರ ಮಾತಾಡ್ತಾ ಇದ್ರ ನೀವು ಗೊತ್ತಾ? ಮಿನಿಸ್ಟರ್ ಕಿಚ್ಚ ಹತ್ರ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ ವಿದ್ಯಾಮಂತ್ರಿ ಕೃಷ್ಣ ಮೋಹನ್ ರವರೇ. ನಿಮ್ಮ ಮುಂದೆ ನಿಂತು ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋದನ್ನ ಮರೆತು ತಾಯಿಯಾಗಿ, ಹೆಂಡತಿಯಾಗಿ, ಸ್ನೇಹಿತರಾಗಿ ಎಲ್ಲ ಏನೇನೋ ಮಾತಾಡ್ಬಿಟ್ವಿ. ಕ್ಷಮಿಸ್ಬಿಡಿ. ಈ ಹಣನ ನೀವೇನು ಲಂಚ ಅಂತ ಹೇಳಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಸಂಪಾದಿಸ್ತಿರೋ ನಿಮಗೆ, ನಿಮ್ಮಂಥವ್ರಿಗೆ ಆ ವೆಲ್ಫೇರ್ ಮಿನಿಸ್ಟರ್ ಬಂತಲ್ಲ ಸಾವು, ಅದಕ್ಕಿಂತ ಹೀನವಾದ ಸಾವು ಬರುತ್ತೆ. ಅಹಂನಲ್ಲಿ ನೀನಿವತ್ತು ಆ ತುಂಬು ಗರ್ಭಿಣಿ ಮೇಲೆ ಕೈ ಮಾಡ್ತೀಯಲ್ಲ, ಆಗ್ಲೇ ನನ್ನ ಮಗನಾಗಿ ನೀನು ಸತ್ ಹೋದೆ. ನೋಡ್ಸುಮ್ಮ, ಮಗನಾಗಿ ಅವನು ನನ್ನ ಪಾಲಕ್ ಸತ್ ಹೋದ. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಗಂಡನಾಗಿ ಅವನಿನ್ನೂ ನಿನ್ ಮನಸ್ಸಿನಲ್ಲಿದ್ರೆ ನೀನಿಲ್ಲೇ ಇರ್ಬೋದು. ಅಮ್ಮ, ನಾನು ನಿಮ್ ಜೊತೆನೆ ಬರ್ತೀನಿ. ಹೋಗಿ ಎಲ್ಲ ಹೋಗಿ ಏನ್ ಹೆದರ್ಸ್ತಾ ಇದ್ದೀರಾ? ಮರ್ತು ಬಿಟ್ಟಿದ್ದೆ. ಗೊತ್ತಿತ್ತೋ ಗೊತ್ತಿಲ್ದೇನೋ ಕೆಲ್ಸ ಬಿಡ್ಬೇಡಿ ಅಂತ ಹೇಳಿ ಜೀವನದಲ್ಲಿ ದೊಡ್ಡ ಉಪಕಾರ ಮಾಡಿದೀಯಾ. ಅದಕ್ಕೆ ಈಗ ಹೇಳಿ, ಇವರಿಗೆ ಎಲ್ಲಿ ಮನೆಗಳನ್ನ ಕಟ್ಟಿಕೊಡೋದು ಅಂತ? ಒಂದಲ್ಲ ಎರಡಲ್ಲ, ಒಟ್ಟು 992 ಮನೆಗಳು. ಸರ್, ಈಗ ಸಿಟಿನಲ್ಲಿ ಜಾಗ ಎಲ್ಲೂ ಇಲ್ಲ. ಔಟ್ಸ್ಕರ್ಟ್ಸ್ ಅಲ್ಲಿ ಬೇಕಾದ್ರೆ ಅವರಿಗೆ ಮನೆ ಕಟ್ಕೊಡ್ಬಹುದು. ಏನಂತೀರಪ್ಪ ನೀವೆಲ್ಲ? ಸರ್, ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಮಾತು. ಅಲ್ಲಿರೋರೆಲ್ಲ ಲೇಬರ್ ಕ್ಲಾಸ್. ಒಂದಲ್ಲ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವ್ರುಗಳನ್ನ ಕರ್ಕೊಂಡೋಗಿ ಊರಾಚೆ 45 ಕಿಲೋಮೀಟರ್ ದೂರದಲ್ಲಿ ಬಿಟ್ರೆ ಅವ್ರು ಬಸ್ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗೋದು ಯಾವಾಗ, ವಾಪಸ್ ಬರೋದು ಯಾವಾಗ? ಕಷ್ಟ ಆಗುತ್ತೆ ಸರ್. ನನಗನ್ಸುತ್ತೆ ಊರ್ ಮಧ್ಯದಲ್ಲಿ ಯಾವ್ದಾರ ಒಂದು ಒಳ್ಳೆ ಜಾಗ ನೋಡಿ ಅವ್ರುಗಳಿಗೆ ಕೊಡೋದು ಉತ್ತಮ. ಅಂತ ಜಾಗ ಸಿಟಿ ಸೆಂಟರ್ ನಲ್ಲಿ ಯಾವ್ದಿದೆ? ಸರ್, ಇದೆ. ನಮ್ಮ IAS IPS ಆಫೀಸರ್ಸ್ಗಳು, ಬಿಸ್ನೆಸ್ ಮೆನ್ಗಳು ಬೆಳಿಗ್ಗೆ ಸಂಜೆ ಜಾಗಿಂಗ್ ಮಾಡೋದಕ್ಕೆ, ಬಿಗ್ ಶಾಟ್ಸ್ ಮಕ್ಕಳುಗಳು ತಮ್ಮ ಲವರ್ಸ್ ನ ಕರ್ಕೊಂಡೋಗಿ ಮೀಟ್ ಮಾಡೋದಕ್ಕೆ 36 ಎಕರೆ ಒಳಗಡೆ ಕಟ್ತಾ ಇದೀವಲ್ಲ ಥೀಮ್ ಪಾರ್ಕ್, 100 crores ಪ್ರಾಜೆಕ್ಟ್. ಆ ಜಾಗದಲ್ಲಿ ನಮ್ಮವ್ರಿಗೆ ಮನೆ ಕಟ್ಕೊಟ್ರಾಯ್ತು. ನಾಳೆ ಓದಿಕೆ ತಂದು ಎದುರಾದ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ವಿಷಯದಲ್ಲೂ ನಿಂದೆಲ್ಲಿಡ್ಲಿ ಅಂತ ಬರ್ತಾ ಇದೀಯಾ. ಪೋರ್ಟ್ಫೋಲಿಯೋ ಕಿತ್ಕೊಂಡೆ, ಮಂತ್ರಿ ಆದವನು ಎಲ್ಲಾರು ದುಡಿಬಹುದು ಅಂತ ಸುಮ್ಮನೆ ಆದೆ. ಆದ್ರೆ ಈಗ ಮಗನೇ, ವಿಧಾನಸೌಧದಲ್ಲಿ ಕೂತಿರೋ ಪ್ರತಿ MLA ಮಂತ್ರಿಗೂ ಗೊತ್ತು, ಥೀಮ್ ಪಾರ್ಕ್ ಅನ್ನೋದು ಬೇನಾಮಿಯಾಗಿ ನಾನು ನನ್ನ ತಮ್ಮನ ಹೆಸರಿಗೆ ಕಾಂಟ್ರಾಕ್ಟ್ ಕೊಟ್ಟು ಕಟ್ಟಿಸ್ತಾ ಇರೋದು ಅಂತ. ಏನ್ ಗುರುವೆ, ಇದಕ್ಕೆ ನಿಮ್ದು ಒಪ್ಪಿಗೆ ಇತ್ತು ತಾನೆ? ಇವತ್ತೆಲ್ಲ ನಾನು ಅದ್ರಲ್ಲಿ ಕಷ್ಟಪಟ್ಟು ದುಡಿದ್ರು ಎಲೆಕ್ಷನ್ ಕಟ್ ಮಾಡಿದ ಹಣನು ವಾಪಸ್ ಬರೋಲ್ಲ. ಸರ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಿಮ್ಮ ನೋಯಿಸ್ಬೇಕನ್ನೋ ಉದ್ದೇಶ ನಂದಲ್ಲ. ಈ ಥೀಮ್ ಪಾರ್ಕ್ ವಿಷಯ ಬಿಟ್ಟು ಬಡವರಿಗೆ ಮನೆ ಕಟ್ಕೊಟ್ಟು ನೋಡಿ ನೀವು. 5 ವರ್ಷ, ಇನ್ನು 5 ವರ್ಷ ನೀವು ನಾವು ನಮ್ಮ ಈ ವೃತ್ತಿಪರ ರಾಜಕೀಯ ಜೀವನನ ಮುಂದುವರಿಸಬಹುದು. ಮನೆ ಸುಟ್ಟು ಬೀದಿಗೆ ಬಂದಿರೋರಲ್ಲಿ ಹಿಂದೂಸು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲರೂ ಇದ್ದಾರೆ. ಅವರಿಗೀಗ ಆಶ್ರಯ ಕೊಡೋದ್ರಲ್ಲಿ ಎಲ್ಲಾ ಜಾತಿ ಸಪೋರ್ಟ್ ನಮ್ಮ ಪಾರ್ಟಿಗೆ ಸಿಗುತ್ತೆ. ಎಲೆಕ್ಷನ್ಸ್ ಅಲ್ಲಿ ನಮ್ಮ ಜಯ ಬರೆದಿಟ್ಟ ಶಾಸನವಾಗುತ್ತೆ. ಆ ಟೈಮಲ್ಲಿ ನಾವು ಮಲಗಿದ್ರು ಜನ ನಮ್ಮನ್ನ ಗೆಲ್ಸಿ ಎಪ್ಸಿ ಗದ್ಗೆ ನಿಂತಿರ್ತಾರೆ. ಏನಂತೀರ? ಮುಖ್ಯಮಂತ್ರಿಗಳೇ, ಕಿಚನ್ ಮಾತೇ ಸರಿ, ನಮಗೆ ಪಾರ್ಟಿ ಫೌಂಡೇಶನ್ ಮುಖ್ಯ. ಏನು ಹರಿಕೃಷ್ಣ,
ನೀವೇನು ಹೇಳ್ತೀರಾ? ನಿಮ್ಮಿಷ್ಟ. ಹಲೋ ಎಸ್ಕಾರ್ಟ್ಸ್, ಇಲ್ಲಿ ಜಂಕ್ಷನ್ ಅಲ್ಲಿ ಅವ್ರು ಬಂದಿರೋದು ನನಗೋಸ್ಕರನೇ. ಕಾರ್ಪೊರೇಟರ್ ಆಗಿನ ಮುಂಚೆ ಫೈಟ್ ಮಾಡಿದ್ದೆ, ಮಿನಿಸ್ಟರ್ ಆದ್ಮೇಲೆ ಫೈಟ್ ಮಾಡಕ್ಕೆ ಇನ್ನೂ ಮಜಾ ಇರುತ್ತೆ. ಬನ್ರ ನನ್ನ ಮಕ್ಕಳ. ನೀವು ಕಳ್ಸಿದ ನನ್ನ ಮಕ್ಕಳಿಗೆ ಏನ್ ಮಾಡಿದ್ರು? ಅವ್ನು ಬದುಕೆ ಇದ್ದಾನೆ. ನಾ ಬಂದಿದ್ದೀನಿ ನೋಡಿ, ಹೊಡಿತೀನಿ ಅನ್ಕೊಂಡ್ಯಾ? ಥೀಮ್ ಪಾರ್ಕ್ ಮ್ಯಾಟ್ರನ್ನ ಹಾಳು ಮಾಡಿದಂತ ನಾನು ಹೊಡೆಯಕ್ ನೋಡಿದೆ. ಹೀಗೊಬ್ಬೊಬ್ರು ಒಂದೊಂದು ವಿಷಯದಲ್ಲಿ ತಲೆ ಹಾಕ್ತಿದ್ರೆ ಎಲ್ಲರೂ ನೋಡಿಸ್ತೇನೆ. ನೀನು ಒಬ್ಬ ಪೊಲಿಟಿಷಿಯನ್ ಆಗಿ ನೀನ್ ಮಾಡ್ತಾರ ತಪ್ಪು. ನಮ್ಮಂತವ್ರಿಗೆ ಹೊಡೆದು ಪ್ರಯೋಜನ ಇಲ್ಲ. ಯಾರೇನೇ ಹೇಳಿದ್ರು ನಿನ್ ಮೇಲೆ ಆಕ್ಷನ್ ತೊಂತಾನಲ್ಲ CM, ಅವನು ಹೊಡಿಸ್ಬೇಕು ನೀನು. ಅಂದ್ರೆ CM ನ ಡೈರೆಕ್ಟ್ ಆಗಿ ನಾನು ಹಾಗೆಲ್ಲ ಹೊಡೆಯೋದಲ್ಲ, ರಾಜಕೀಯವಾಗಿ. ಅರ್ಥ ಆಗಿಲ್ಲ? ಮೆಜಾರಿಟಿ ಪ್ರೂಫ್, CM ಎಲ್ಲ ಅಸಮ್ಮತಿ,
ಅಂದ್ರೆ ಅವ್ರ ಕಡೆ ಇರೋ MLA-ಗಳೆಲ್ಲ ನಿಮ್ ಕಡೆ ಮುಖ ಮಾಡೋದು. ಹಾಗೊಂದು ವೇಳೆ ನಮ್ ಕಡೆ ತಿರುಗೋ MLA-ಗಳು ಕಮ್ಮಿ ಆದ್ರೆ ರಾಜ್ಯ ಆಳ ಭಾಗ್ಯ ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇರೋ 104 ಜನ ಅಪೋಸಿಷನ್ ಪಾರ್ಟಿ MLA-ಗಳಿಗೆ ದುಡ್ಡು ಕೊಟ್ಟು CM ಮಾತ್ರ ಹರಿಕೃಷ್ಣ ಆಗ್ತಾನೆ, ಮಿಕ್ಕಿದ ಖಾತೆಗಳೆಲ್ಲ ನಿಮ್ಗೆ ಕೊಡ್ತೀವಿ ಅಂತ ಒಂದು ಅಲಯನ್ಸ್ ಕ್ರಿಯೇಟ್ ಮಾಡಿ 1 ಪಾಯಿಂಟ್ ಮೆಜಾರಿಟಿ ಪ್ರೂವ್ ಮಾಡಿದ್ರೆ ನೀನೇ CM. ಇದಕ್ಕೆ ಖರ್ಚು ಏನೊಂದು 5 ಕೋಟಿ ರೂಪಾಯಿ ಆಗ್ಬೋದಾ? ಒಬ್ಬ ಬುಟ್ಟಿಗೆ ಬೀಳ್ತಾನೆ ಅಷ್ಟೇ ಸಾಕ. ಅಪೋಸಿಷನ್ಗೆ 2, ಪೊಸಿಷನ್ ಇರೋನಿಗೆ 4, ಒಟ್ಟೆಲ್ಲ ಸೇರಿ 1300 ಕೋಟಿ ಆಟ ಇದು. ಏನು 1300 ಕೋಟಿನ? ನನ್ನ ಹತ್ರ ಎಲ್ಲಿದೆ? ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಕೊಟ್ಟಿದ್ದ ಪರ್ಮಿಷನ್ಸ್, ಸ್ಟೆಥೋಸ್ಕೋಪ್ ಇಟ್ಕೊಳಕ್ ಬರ್ದಿರೋ ಮಕ್ಕಳಿಗೆ ಡಾಕ್ಟರ್ ಸರ್ಟಿಫಿಕೇಟ್ಸ್, ಏನೂ ಗೊತ್ತಿಲ್ಲದೆ ಇರೋರಿಗೆ ಇಂಜಿನಿಯರಿಂಗ್ ಡಿಗ್ರೀಸ್, ಬೋಗಸ್ ಸ್ಕಾಲರ್ಶಿಪ್ಸ್ ಹೊಡೆದಿದ್ದು, ಇಷ್ಟನ್ನು ಸೇರಿಸಿದ್ರೇನೆ 1500 ಕೋಟಿ ದಾಟುತ್ತೆ. ಏನೆಷ್ಟು ಮಾಡ್ತಾ ಇದೆಯಾ? ನೀ CM ಆಗಿದ್ದ ಸೆಕೆಂಡಲ್ಲಿ 1 ಚುಟ್ಕಿ 1 to ಡಬಲ್ ಮಾಡ್ಕೋಬಹುದು. ಡನ್. ಗುಡ್. ಕಿಚ್ಚ, ಇದೆಲ್ಲ ಮಾಡೋದ್ರಿಂದ ನಿನಗೇನ್ ಲಾಭ? ನೀ CM ಆದ್ರೆ ನಾನು ಡೆಪ್ಯೂಟಿ CM. ಏನು ನಾನ್ CM? ಮತ್ತೆ ನಿಮಗೇನ್ರಿ ಕಮ್ಮಿ ಇದೆ? ಹೋಮ್ ಮಿನಿಸ್ಟರ್ ಆಗಿ ಸಖತ್ತಾಗಿ ದುಡ್ಡು ಮಾಡಿದಿರಲ್ಲ. ನೋಡಿ, ಹೇಳ್ಕೊಳಕ್ಕೆಲ್ಲ ಅವ್ರವ್ರ CM ಅಂತ ಹೇಳ್ಕೊತಿದ್ದಾರೆ, ಹೇಳ್ಕೊಳ್ಳಿ ಬಿಡಿ. ನಾನ್ ಹೇಳ್ತಾ ಇದೀನಿ, ಕೊನೆಗೆ CM ಆಗೋದು ನೀವೇ. ಹಾಗಾದ್ರೂ ಓಕೆ. ಏನು ನಾನ್ CM? ನಾನ್ CM? ಎಸ್, ನೀನೇ CM.
ಏನಿದೆಲ್ಲ? ಅಸಮ್ಮತಿ. ನಿಮ್ಗಿಂತ ಅವರಿಗೆ ಮೆಜಾರಿಟಿ ಜಾಸ್ತಿ ಇದೆ ಅಂತ ಗವರ್ನರ್ ಮುಂದೆ ಪ್ರೂವ್ ಮಾಡ್ಕೊಳಕ್ಕೆ ಸೇರಿದ ಒಂದು ಕೂಟ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಇನ್ನೊಂದೇನು ಅಂದ್ರೆ, ಇದನ್ ಮಾಡಕ್ಕೆ ಪ್ಲಾನ್ ಕೊಟ್ಟಿದ್ದು ನಾನೇ. ಸರ್, ಕಾರಣ ಇದೆ. ನೀವು ಅವನ್ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದಕ್ಕೆ, ಸಾಲದು ಅಂತ ಥೀಮ್ ಪಾರ್ಕ್ ಪ್ರಾಜೆಕ್ಟ್ನೂ ಕ್ಯಾನ್ಸಲ್ ಮಾಡಿದಕ್ಕೆ, ನಿಮ್ಮ ಮೇಲಿನ ಕೋಪಕ್ಕೆ ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾನೆ. ಇಷ್ಟೇ ಅಲ್ಲ, ಇದೇ ತರ ಐಡಿಯಾ ಇಟ್ಕೊಂಡಿರೋ ನಿಮ್ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಈ ತರ ಐಡಿಯಾ ಮಾಡಿದೆ ಸರ್. ಆ ನನ್ ಮಗ ವಿಧಾನಸೌಧದ ಮುಂದೆ ಕಸ ಹೊಡೆದ ಕುತ್ಕೊಂಡಿದ್ದ. ಅವನ ಮಿನಿಸ್ಟ್ರಿ ಮಾಡಿದ್ದಕ್ಕೆ ಕಿಚ್ಚ ಯಾರ್ಯಾರಿಗೆ ಅವ್ನು ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾನೋ ಅದಕ್ಕೆ ಡಬ್ಬಲ್ ಕೊಡ್ತೀನಿ. ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ಟೈಮಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಾವು ಉಲ್ಟಾ ಹೊಡೆಯೋಣ. ರಾಜಕೀಯ ಚರಿತ್ರೆಯಲ್ಲಿ GK ಹರಿಕೃಷ್ಣ ಇದ್ದ ಅನ್ನೋದು ಮರ್ತು ಹೋಗ್ಬೇಕು. ಎಷ್ಟು ಸಾವಿರ ಕೋಟಿ ಬೇಕಾದ್ರೂ ತಗೋ, ಬಟ್ ಯಾವತ್ತಿದ್ರು ನಾನೇ CM ಆಗಿರ್ಬೇಕು. ಇನ್ನ ವಿಷಯ ಬಿಟ್ಟಾಕಿ, ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅಂತ ನಾನು ನೋಡ್ಕೋತೀನಿ. ಸುಮಾ, ಏನಾಯ್ತಮ್ಮ? ಯಾಕಮ್ಮ ಸುಮಾ ತುಂಬಾ ನೋಡ್ತಿದ್ಯಾ? ರಸೂಲ್, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ನಿಮ್ಮ ಮಗನ ಕೆಲಸ ಗ್ಯಾರಂಟಿ. ಧೈರ್ಯವಾಗಿರು ಸುಮಾ, ಸ್ವಲ್ಪ ಕರ್ಕೊಮ್ಮ. ಮಗು ಅಡ್ಡ ತಿರ್ಗಿರೋದ್ರಿಂದ ಪೊಸಿಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಈ ಕೂಡಲೇ ಆಪರೇಷನ್ ಮಾಡ್ಬೇಕು. ಮಾಡಿ ಡಾಕ್ಟ್ರೆ. ಆಪರೇಷನ್ ಒಪ್ಪಿದೀವಿ ಅಂತ ಆಕೆ ಗಂಡನೋ ಅಥವಾ ತಂದೆ ತಾಯಿನೋ ಸೈನ್ ಮಾಡ್ಬೇಕು. ಕಿಚ್ಚ, ಹಾಗೆ ಬ್ಲಾಂಕೆಟ್. ಯಾರ್ ನೀವು? ಸುಮಂಗ್ ಆಪರೇಷನ್ ಆಗ್ಬೇಕಾದ್ರೆ ಗಂಡನ್ ಸೈನ್ ಬೇಕು ಅಂತ ಡಾಕ್ಟರ್ ಹೇಳದಂತೆ. ಸುಮಾಗೆ ಗಂಡ ಇಲ್ಲ, ಸತ್ಹೋದ. ಗಂಡ ಇಲ್ದವಳಿಗೆ ತಂದೆ ತಾಯಿ ಸೈನ್ ಮಾಡ್ತಾರೆ. ತಾಯಿ ಸ್ಥಾನದಲ್ಲಿ ನಿಂತು ನಾನ್ ಸೈನ್ ಮಾಡಿದ್ದೀನಿ. ಡೆಲಿವರಿ ಆಗೋಯ್ತು, ಹೊರಟೋಗಿ. ಒಂದ್ಸತಿ ಸುಮನ್ನ ನನ್ ಮಗು ನೋಡ್ಬಹುದಾ? ಹಸುಗೂಸು ಈಗ ತಾನೇ ತಾಯಿ ಗರ್ಭದಿಂದ ಹೊರಬಂದಿದೆ. ಮೈ ಬಿಸಿ ಸಹ ಆರಿಲ್ಲ. ನೀನವನ್ನ ಮುಟ್ಟಿದ್ರೆ ನಿನ್ನಲ್ಲಿರೋ ಲಂಚತನ, ಅನೀತಿ, ದೇಶದ್ರೋಹತನ ಇವೆಲ್ಲ ಅವನಿಗೆ ತಾಕಿ ಅಪವಿತ್ರನಾಗಿ ಹೋಗ್ತಾನೆ. ಅವನು ಅಂದ್ರೆ ಕಣ್ಮಕುಂಡ ಅಮ್ಮ, ಮಗು ನೋಡೋ ಸಬೂಬ್ ಹೇಳ್ಕೊಂಡು ಹೀಗ್ ಮತ್ತೆ ನಮ್ ಜೀವನದಲ್ಲಿ ಬರೋ ಪ್ರಯತ್ನ ಮಾಡ್ಬೇಡಿ ಅಂತ ಅವ್ರಿಗೆ ಹೇಳಿ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರು ನನ್ ಮಗುನ ನಾನೇ ಸಾಯಿಸ್ತೀನಿ ಹೊರತಾಗಿ ಇದ್ರ ಮುಖ ಮಾತ್ರ ನಾನು ಇವ್ರಿಗೆ ತೋರ್ಸಲ್ಲ. ಹೊಟ್ಟೋಗಿ ಹೋಗಿ ಹೋಗಿ. ಏನ್ ಹೇಳೋಣ? ಫ್ಯೂಚರ್ ಇಂಡಿಯಾ ಟ್ರಸ್ಟ್. ನೀವ್ ಮಾಡ್ಬೇಕಾಗಿರೋದು ಇಷ್ಟನೇ. ಯೂನಿವರ್ಸಿಟಿಲಿರೋ ಎಲ್ಲ ಹುಡುಗರನ್ನ ಸೇರಿಸಿ ಸ್ಟೇಟ್ ಅಲ್ಲಿರೋ ಒಂದೊಂದು ಮನೆಗಳಿಗೆ ಹೋಗಿ ಆ ಜನರ ಹತ್ರ 10, 20, 50, 100 ಅಂತ ಎಷ್ಟಾಗುತ್ತೋ ಹಣನ ತಗೋಬೇಕು. ಬ್ಯಾಂಕ್ ಬೆಳೆ ಗ್ಯಾರಂಟಿ ಇಲ್ದಿರೋ ಈ ಕಾಲದಲ್ಲಿ ಇಂಥ ಟ್ರಸ್ಟ್ಗಳನ್ನ ಯಾರು ತಾನೇ ನಂಬ್ತಾರಣ್ಣ? ಅದಕ್ಕೆ ಅವ್ರ ಹತ್ರ ಹಣ ತಗೋಬೇಕಾಗಿಲ್ಲ, ಬರೀ ರೆಸಿಪ್ಟ್ಸ್ ಮೇಲೆ ಅವರ ಸೈನ್ ತಗೊಂಡ್ರೆ ಸಾಕು. ಏನು ದುಡ್ಡಿಲ್ದೆ ಮೆಂಬರ್ ಆಗೋದು? ಹಾಗಾದ್ರೆ ಸರಿ, ಹೊಡಿಲಿ.
ಗವರ್ನರು ಮೆಜಾರಿಟಿ ಪ್ರೂವ್ ಮಾಡಕ್ ಕೊಟ್ಟಿರೋ ಆಗಸ್ಟ್ 15 ಡೇಟು ನಾಳೆನೆ. ನೀವೇ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ನಂಬಿಕೆ ನಿಮ್ಗಿದ್ಯಾ? 1947 ಆಗಸ್ಟ್ 15 ಬ್ರಿಟಿಷ್ ನಿಂದ ಸ್ವಾತಂತ್ರ್ಯ ತಗೊಂಡ್ವಿ. ನಾಳಿನ ಆಗಸ್ಟ್ 15 ಸಿಂಗಾರಪ್ನಿಂದ ಸ್ವಾತಂತ್ರ್ಯ ತಗೋತೀವಿ. ಆ ಕಡೆ ಸಿಎಂ ಕೂಡ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಸಿಎಂ ಯಾರಾಗ್ತೀರಾ? ಅದಕ್ಕೆ ಯಾಕೆ ಇಷ್ಟ ಅವಸರ? ನಾಳೆ ಎಲ್ಲ ಗೊತ್ತಾಗುತ್ತಲ್ಲ. ನಮಸ್ಕಾರ. ಅದಕ್ಕಿಂತ ಮುಖ್ಯವಾದ ವಿಷಯ ಏನೊಂದಿದೆ. ರಾಜಕೀಯ ಚರಿತ್ರೆಯಲ್ಲೇ ಮೊದಲನೇ ಸಾರಿ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ 1 ಗಂಟೆ ಮುಂಚಿತವಾಗಿ ಪೆರೇಡ್ ಗ್ರೌಂಡ್ ಅಲ್ಲಿ ನಡೆಯೋ ಫ್ಲಾಗ್ ಹಾಸ್ಟಿಂಗ್ ಸ್ಟೇಜ್ ಮೇಲೆ 2 ಅಪೋಸಿಷನ್ ಪಾರ್ಟಿಗಳು ಸೇರ್ತಾ ಇದಾವೆ. 2 ಪಾರ್ಟಿ ಒಂದೇ ವೇದಿಕೆ ಮೇಲೆ? ಇದೇನು ರಾಜಕೀಯ? ಹೌದು. ಈ ಒಂದು ವಿಶೇಷವಾದ ಮಿಲನವನ್ನು ನೋಡೋದಕ್ಕೆ ಕರ್ನಾಟಕದ ಎಲ್ಲ ಓದ್ದವರು, ಓದ್ದೇ ಇರೋರು, ಓದ್ ಮುಗಿಸಿದವರು ಎಲ್ರು ಈ ಸಮಾರಂಭಕ್ಕೆ ಬರಬೇಕು ಅಂತ ನಾವು ನಿಮ್ಮ ಪತ್ರಿಕೆಗಳ ಮೂಲಕ ಆಹ್ವಾನಿಸ್ತಾ ಇದೀವಿ. ಇದೇನಯ್ಯ, ಒಂದೇ ಸ್ಟೇಜ್ ಮೇಲೆ 2 ಪಾರ್ಟಿಯವರ? ನನಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ನನಗೆ ಕ್ಲಿಯರ್ ಆಗಿದೆಯಲ್ಲ. ನಾವು ಆ ಸಮ್ಮತಿ ತೋರಿಸಿದ್ಮೇಲೆ ಆ ಸಿಎಂ ಒಳಗಡೆ ಏನೇನು ಆಟ ಆಡ್ದಂತ ನನಗೆ ಗೊತ್ತು. ಅವ್ನು ಆಡೋ ಅಷ್ಟು ಆಟಗಳಿಗೆ ನಾನಿಡೋ ಚೆಕ್ಕೆ ನಾಳಿನ ಸ್ಟೇಜ್. ನಾಳೆ ಕೇಳೋ ಜನರು ಕೂಗಿದೆಯಲ್ಲ, ಅಲಯನ್ಸ್ ಪಾರ್ಟಿ ಜಿಂದಾಬಾದ್, ಅಲಯನ್ಸ್ ಪಾರ್ಟಿ ಜಿಂದಾಬಾದ್ ಅಂತ, ಅದನ್ನ ಕೇಳಿ ಆ ಸಿಎಂ ಗುಂಡ್ಗೆ ಅಲ್ಲಾಡೋಗ್ಬಿಡ್ಬೇಕು. ಅದನ್ನ ನೀನು ನೋಡ್ತೀಯ. ಇವನು ಪೊಲಿಟಿಷಿಯನ್ಸ್ಗೆ ಪೊಲಿಟಿಷಿಯನ್ ಆಗ್ತಾ ಇದ್ದಾನೆ. ನಾಳೆ ಸ್ಟೇಜ್ ಮೇಲೆ ಇವನೇನಾದ್ರೂ ಆಟ ಆಡಿದ್ರೆ ಅಲ್ಲೇ ಅಡ್ಡ ಕತ್ರ ಸಾಕು. ಚೌಡ್ಯ, ಇದನ್ನ ತೊಗೊಂಡು ಅವನಿಗೆ ಕೊಟ್ಬಿಡ್ಬಾ. ಅವ್ರಿಗೆಲ್ಲ ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಕಿಚ್ಚ. ಏನ್ ಮಾತಾಡ್ಬೇಕೋ ಮಾತಾಡ್ಬಿಡು. ಏನ್ರ ಹೇಗಿದ್ದೀರಾ? ಯಾಕೆ ಕರ್ಸಿದ್ ನಮ್ಮನ್ನ? ಕೋಪ ಇನ್ನು ಇಳಿದಿಲ್ಲೇನ್ರ? ಅಂದ್ರೆ ನನ್ನ ಇನ್ನೂ ಕ್ಷಮಿಸಿಲ್ಲ ಅಂತಾಯ್ತು. ಕ್ಷಮಿಸೋದಕ್ಕೆ ನೀನು ಮಾಡಿರೋದು ತಪ್ಪಲ್ಲ, ಪಾಪ. ಅಲ್ಲ, ನಾ ಕೋಟಿಗಟ್ಟಲೆ ಹಣ ಲಂಚ ಅಂತ ಹೊಡೆದಿದ್ರು ಯಾರಿಂದ ಹೊಡೆದ್ರೆ? ಯಾವ ವ್ಯಕ್ತಿ ಜನರಿಗೆ ಪ್ರಭುತ್ವಕ್ಕೆ ಮೋಸ ಮಾಡ್ತಾ ಇದ್ನೋ ಅಂತೊಂದು ತಲೆ ಹೊಡೆದುಕೊಂಡೆ. ಆ ಹಣ ಕೂಡ ಜನರು ಒಳ್ಳೆದಕ್ಕೆ, ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತದೇನೆ ಹೊತ್ತು ಬೇರೆನಕ್ಕಲ್ಲ. ಏನಂತ ಒಳ್ಳೆ ಕೆಲಸ? ನೀನ್ ಹೇಳ್ತಿರೋದೆಲ್ಲ ನಿಜನಾ? ನಿಮಗಿದ್ದನ್ ಹೇಗೆ ನಂಬಕ್ ಆಗ್ತಾ ಇಲ್ವೋ ಹಾಗೆ ಸತ್ಯನ ಜೀರ್ಣ ಮಾಡ್ಕೊಡೋದಕ್ಕೆ ಅವ್ರಗಳಿಗೂ ಆಗ್ತಾ ಇಲ್ಲ. ಅದಕ್ಕೆ ಕೆಲವು ಗಂಟೆಗೆ ಶುರು ಆಗೋ ಫಂಕ್ಷನ್ ಅಲ್ಲಿ ನನ್ನ ಸಾಯಿಸೋದಕ್ಕೆ ಎಲ್ಲ ತಯಾರನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಅವ್ರ ಕೈಗೆ ಸಾಯ್ಕೊಡ್ತು. ನನಗೆ ನಿಮ್ ಸಹಾಯ ಬೇಕಂಡ್ರು. ಏನದು? ಕರ್ನಾಟಕದ ಎಲ್ಲ ಜನರಿಗೂ 56ನೇ ಭಾರತ ಸ್ವತಂತ್ರ ಮಹೋತ್ಸವದ ಶುಭಾಶಯಗಳು. ಈ ಸುದಿನದಂದು ರಾಜ್ಯದ ವಿದ್ಯಾಮಂತ್ರಿಯಾದ ನಾನು ನಿಮಗಳಿಗೆ ಕೆಲವು ಕೊಡುಗೆಗಳನ್ನ ನೀಡ್ತಾ ಇದ್ದೀನಿ. ಮೊದಲನೇದಾಗಿ, ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆಗಳಿಗೂ ವಿದ್ಯುತ್ ಉಚಿತ. ಒಂದೊಂದು ಮನೆಗೂ ಬೇಕಾದ ಎಲ್ಲಾ ರೇಷನ್ ಫ್ರೀ. ಪೆಟ್ರೋಲ್ 1 ಲೀಟರ್ಗೆ ಕೇವಲ 2 ರೂಪಾಯಿ. ಹೆಂಗಸರಿಗೂ ಮಕ್ಕಳಿಗೂ ಬಸ್ಸಲ್ಲಿ, ಟ್ರೈನಲ್ಲಿ ಉಚಿತ ಪ್ರಯಾಣ. ತುಂಬಾ ಚೆನ್ನಾಗಿ ಚಪ್ಪಾಳೆ ತಡ್ತೀರಾ ಎಲ್ರೂ. ಆದ್ರೆ ಯಾಕೆ ಯಾಕೆ ಅರ್ಥವಿಲ್ಲದ ಆಶ್ವಾಸನೆಗಳನ್ನ ಕೊಟ್ಟ ತಕ್ಷಣನೇ ಚಪ್ಪಾಳೆ ತಟ್ಟಬಿಡೋದು ಅಲ್ವಾ? ಈಗ ನಾನು ಕೊಟ್ಟ ಆಶ್ವಾಸನೆಗಳಲ್ಲಿ ಯಾವ್ದಾದ್ರೂ ಒಂದು ನಡೆಯತ್ತಾ? ಒಂದು ಕ್ಷಣ ನಾನು ಹೇಳಿದ ಮಾತು ನಿಜನೋ ಇಲ್ವೋ, ಸರಿನೋ ತಪ್ಪೋ ಅಂತ ಯೋಚಿಸ್ದೆ ಚಪ್ಪಾಳೆ ಹೊಡೆಯಕ್ಕೂ ಒಂದೇ ನಿಮಗೆ ಗೊತ್ತಿರೋದು. ನೀವುಗಳು ಚಪ್ಪಾಳೆ ತಟ್ಟ ತಪ್ಪು ಅಂತ ಹೇಳಲ್ಲ ಬಿಡಿ. ಯಾಕಂದ್ರೆ ನಾವೇನೇ ಮಾತಾಡಿದ್ರು ನೀವುಗಳು ಚಪ್ಪಾಳೆ ತಟ್ಟ ಹೋಗಿ ಮಾಡಿದ್ಯಲ್ಲ ಈ ಪರಿಸ್ಥಿತಿ, ಇದ್ದಿನ್ ಬೈಬೇಕು ನಾವು. ಹಾಗಾದ್ರೆ ಈ ಪರಿಸ್ಥಿತಿನ ಹುಟ್ಟಾಗ್ದವ್ರು ಯಾರು? ನಮ್ಮಂತ ರಾಜಕಾರಣಿಗಳು, ನಮ್ಮಂತವ್ರಿಗೆ ಜನ್ಮ ಕೊಟ್ಟ ಈ ರಾಜಕೀಯ. ನಿಮಗ್ ಬೇಕಾಗಿರೋದು ನಮ್ಮಂತ ರಾಜಕಾರಣಿಗಳಲ್ಲ, ನಿಜವಾದ ದೇಶಭಕ್ತರು. ಅಂತ 4 ಮಹಾನ್ ದೇಶಭಕ್ತರನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಈಗ ಇವರು ರಾಮಚಂದ್ರ ಶಾಸ್ತ್ರಿಗಳು, ಮೊಹಮ್ಮದ್ ಕರೀಂರವರು,
ಪೂವಯ್ಯನವರು ಹಾಗೂ ತಾಯಿ ಮೇರಿ ಅವರು. ಈ ರಾಮಚಂದ್ರ ಶಾಸ್ತ್ರಿ ಅವರು ತಾನು ಸ್ವಾರ್ಥಕ್ಕೆ ಹೋರಾಡದೆ ನಿಜವಾದ ದೇಶ ಪ್ರೇಮಿಯಾಗಿ ಹೋರಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾ ಒಂದು ವಾಚ್ಮನ್ ಆಗಿ ಇವತ್ತಿಗೂ ಒಂದು ಚಿಕ್ಕ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಅದೇ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಹೊತ್ತು ಪೆನ್ಷನ್ ಕೈ ಒಡ್ಡಿಲ್ಲ. ಇವರು ನಿಜವಾದ ದೇಶಭಕ್ತರು. ನಮಗ್ ಸಿಕ್ಕಿರೋ ಸ್ವಾತಂತ್ರ್ಯ ಸರಿಯಾದಲ್ಲ, ಜನರಿನ್ನು ಸ್ವತಂತ್ರರಾಗಿಲ್ಲ ಅಂತ ಆ ಕಾಲದಲ್ಲಿ ಹಿಂದೂಸ್ತಾನ ಅನ್ನೋ ಪತ್ರಿಕೆನ ಶುರು ಮಾಡಿ 5,000-6,000 ಪತ್ರಿಕೆಗಳನ್ನ ಮಾಡ್ತಾ ಇದ್ದ ಈ ಮೊಹಮ್ಮದ್ ಕರೀಂ ರವರು ಇವತ್ತು ಅದೇ ಪತ್ರಿಕೆನ 3-4 ಅಂತ ಬೀದಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಇದುವರಿಗೆ ಬೇಕಾಗಿಲ್ಲ. ಆದ್ರೆ ತಾವು ಮಾಡ್ತಾರೆ ಈ ಕಾರ್ಯದಲ್ಲಿ ಒಬ್ಬ ತನ್ನ ತಾನು ತಿದ್ಕೊಂಡ್ರು ತಾವು ನಡೆಸ್ತಾರೆ ಈ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತ ನಂಬೋ ಇವರು ನಿಜವಾದ ಕ್ರಾಂತಿಕಾರರು. ಈ ತಾಯಿ ಸೋಷಿಯಲ್ ಸರ್ವಿಸ್ ಅನ್ನೋ ಹೆಸರಲ್ಲಿ ಸಾವಿರಾರು ಜನ ಅಂಗವಿಕಲರಿಗೆ, ಅಭಾಗ್ಯರಿಗೆ ಆಶ್ರಯ ಕೊಟ್ಟಿದ್ದಾರೆ. ಇವರು ನಮ್ಮೆಲ್ಲರ ಪಾಲಿಗೆ ಮತ್ತೊಬ್ಬ ಮದರ್ ತೆರೇಸಾ. ತಮ್ಮ ಹತ್ರ ಇರೋ ಕೋಟಿಗಟ್ಟಲೆ ಹಣದಿಂದ ಆಶ್ರಮನ್ ಕಟ್ಟಿಸಿ ಬೀದಿಲಿರೋ ಹುಡುಗರನ್ನ, ಅನಾಥ ಮಕ್ಕಳನ್ನ ಒಂದುಗೂಡಿಸಿ ಕಾಪಾಡ್ತಾ ಅವರಿಗೆ ತಂದೆ ಸ್ಥಾನದಲ್ಲಿ ನಿಂತಿರೋ ಈ ಪೂವಯ್ಯನವರು ನಿಜವಾದ ನಾಯಕರು. ಈಗ ನಿಮ್ಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದಲ್ಲ, ಇವರೆಲ್ಲ ನಿಜವಾದ ದೇಶಭಕ್ತರು, ಹಾಗಾದ್ರೆ ನೀವುಗಳೆಲ್ಲ ಏನು ಅಂತ. ವೇದಿಕೆ ಮೇಲಿರೋ ಈ 4 ಮಹಾತ್ಮರ ಹಾಗೆ ಕೆಲವು ಮಂದಿ ಮಾತ್ರ ಇದ್ದಾರೆ, ಮಿಕ್ಕಿದವರೆಲ್ಲ ನೀಚರೇ. ಅದರಲ್ಲಿ ನಾನು ಒಬ್ಬ. ನಾವು ಫಸ್ಟ್ ಎಲೆಕ್ಷನ್ ಕಾರ್ಪೊರೇಟರ್ ಆಗಿ ಗೆಲ್ಲೋದಕ್ಕೆ ಕಾರಣ ಜನಗಳ ಸಿಂಪತಿ. ಜಯರಾಜ್ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ನೀಗಳು ಅನ್ಕೊಂಡ್ರಿ, ಅವತ್ತು ನನಗೆ ನಾನೇ ಚುಚ್ಕೊಂಡೆ. ಕಾರ್ಪೊರೇಟರ್ ಮೇಯರ್ ಆಗಿದ್ದವನು ಮಿನಿಸ್ಟರ್ ಆಗೋದಕ್ಕೋಸ್ಕರ ಆಗ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದ ಚಂದ್ರಶೇಖರ್ ಅಯ್ಯನ ಸೈನಡ್ ಹಾಕಿ ನಾನೇ ಸಾಯಿಸಿದ್ದು. ಅಲ್ಲಿಂದ ಆ ಕ್ಷಣದಿಂದ ಇಲ್ಲಿವರೆಗೂ ಇದೇ ರಾಜಕೀಯದಲ್ಲಿ ಪರಮನಿಚ್ಚ ರಾಜಕಾರಣಿಯಾಗಿ ಬದುಕ್ತಾ ಬಂದಿದ್ದೀನಿ ನಾನು. ಎಲ್ಲಿ ಈಗ ಹೇಳಿ, ಕಿಚ್ಚ ಜಿಂದಾಬಾದ್, ಯುವ ವಿದ್ಯಾಮಂತ್ರಿ ಕಿಚ್ಚಗೆ ಜೈ ಅಂತ ಹೇಳಿ. ಯಾಕಾಗಿ ನಿಂತ್ಬಿಟ್ರಿ? ನಾನ್ ಮಾತಾಡಿದ್ದನ್ನು ನೋಡಿ ನೀವುಗಳು ಸುಮ್ಮನಾಗಿರ್ಬೋದು, ಬಟ್ ನಾನು ಈ ರಾಜಕೀಯದಿಂದ ಆಗಿರೋ ಅನ್ಯಾಯ ನೋಡಿ ಇವತ್ತು ಇಲ್ಲಿಗೆ ಬಂದು ಈ ರೀತಿ ಬೆಳೆದು ನಿಂತಿದ್ದೀನಿ. ಯಾಕೆ ಗೊತ್ತಾ? ಈ ಲುಚ್ಚ ರಾಜಕಾರಣಿಗಳು ಯಾವ ರೀತಿ ಹುಟ್ಕೋತಾರಂತ ನಿಮ್ಗಳಿಗೆ ತೋರ್ಸೋದಕ್ಕೆ. ನಾನ್ ಮುಖ್ಯಮಂತ್ರಿ ಆಗ್ಬೇಕು, ಅವ್ನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಬ್ಬೊಬ್ಬ MLA ನ ಪರ್ಚೇಸ್ ಮಾಡೋದಕ್ಕೆ ಕೋಟಿ ಹಣ ಖರ್ಚು ಮಾಡಿದ್ದಾರೆ ನನ್ನ ಮಕ್ಕಳು ಇವತ್ತು. ಆ ಅಷ್ಟು 1,000 ಕೋಟಿ ಹಣ ಇವತ್ತು ಈ ಕಿಚನ್ ಕೈಲಿದೆ. ಅದಷ್ಟು ಇವತ್ತು ನಿಮ್ ಸ್ವತ್ತು. ಅದೀಗಾಗ್ಲೇ ನಿಮ್ ಕೈಗೆ ಸೇರಿ ನೀವು ಅದನ್ನ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ವಾಪಸ್ ಮಾಡಿದ್ದಾಗಿದೆ. ಹೌದು, ನೀವುಗಳು ಯಾರು ₹1 ಕೊಟ್ಟಿಲ್ಲ. ಆದ್ರೆ ಫ್ಯೂಚರ್ ಇಂಡಿಯಾ ಟ್ರಸ್ಟಿಗೆ ಡೊನೇಷನ್ ಕೊಟ್ಟಾಗ ಸೈನ್ ಮಾಡಿ ಒಂದೊಂದು ರೆಸಿಪ್ಟ್ ತೊಗೊಂಡ್ರಲ್ಲ ನೀವು, ಅದು ಆ ಹಣನ ನಿಮ್ದಾಗ ಮಾಡಿದೆ ಇವತ್ತು. ಈ ಫ್ಯೂಚರ್ ಇಂಡಿಯಾ ಟ್ರಸ್ಟಿಗೆ ನೀವ್ ಎಲ್ಲರೂ ಹಾಕ್ತಾರೆ. ಈ ಟ್ರಸ್ಟ್ ಇನ್ ಮುಂದೆ ಈ 4 ಜನ ಮಹಾನ್ ಭಾವರ ನೇತೃತ್ವದಲ್ಲಿ ನಡೆಯುತ್ತೆ. ಬಡ ಮಕ್ಕಳಿಗೆ ಓದೋದಕ್ಕೆ, ಓದಾದ ನಂತರ ಕೆಲಸ ಸಿಗದಿರೋ ನಿರುದ್ಯೋಗಿಗಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನಲ್ಲಿ ಇದೇ ಟ್ರಸ್ಟ್ ಆತನಿಗೆ ಲೋನ್ ಕೊಡುತ್ತೆ. ಆತ ಜೀವನದಲ್ಲಿ ಉದ್ಧಾರ ಆದ್ಮೇಲೆ 1 ಪೈಸಾನು ಬಾಕಿ ಇಲ್ದಿದಂಗೆ ಈ ಟ್ರಸ್ಟ್ ಆತನಿಂದ ಹಣ ವಾಪಸ್ ವಸೂಲಿ ಮಾಡುತ್ತೆ. ಇದೇ ಹಣ ಮತ್ತೊಬ್ಬನಿಗೆ ದಾರಿದೀಪ ಆಗ್ತಾನೇ ಹೋಗುತ್ತೆ. ಟ್ರಸ್ಟಿಗೆ ಬೇಕಾದ ಅಷ್ಟು ಹಣನ ನಾನು ಹೊಡೆದಿದ್ದು ಇವ್ರುಗಳಿಂದಲೇ. ಯಾರ್ಯಾರ ಹತ್ರ ಎಷ್ಟೆಷ್ಟು ಹೊಡೆದೆ, ಯಾರ ಹತ್ರ ಎಷ್ಟೆಷ್ಟು ಇತ್ತು ಅಂತ ಹೇಳಿದೆ ಹೋದ್ರೆ ನ್ಯಾಯ ಅಲ್ಲಲ್ಲ. ಅಲ್ಲ, ಅವ್ರಗಳಿಗೂ ಗೊತ್ತಾಗ್ಲಿ ಅವ್ರ ರಕ್ತ ಹೀರಿ ಎಷ್ಟು ಹಣ ಸಂಪಾದನೆ ಮಾಡಿದಿರ ನೀವು ಅಂತ. ಇದನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಂತ ಗೊತ್ತಿದ್ದು ಇದೇ ಸ್ಟೇಜ್ ಮೇಲೆ ನನ್ನ ಸಾಯಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಾರೆ ಇವ್ರು. ಇವನ್ ಹೀಗೆ ಹೇಳ್ತಿದ್ದಾನೆ ಅಂದ್ರೆ ಇವನೇ ಏನೋ ಪ್ಲಾನ್ ಮಾಡಿದಾನೆ ಅಂತ. ರಾಜ್ಯನ ಒಳ್ಳೆ ರೀತಿಯಲ್ಲಿ ಆಳ್ತಾನಂತ ನೀವೆಲ್ಲರೂ ಚುನಾಯಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ತೊಗೊಂಡು ಕೂರಿಸಿದ್ರಲ್ಲ ಈ ಸಿಂಗಾರಪ್ಪನ, ಇವನೇ ದುಡ್ಡು ಮಾಡಿದಾನಂತ ಗೊತ್ತಾ ನಿಮ್ಮೆಲ್ಲರಿಗೂ? 5,348 ಕೋಟಿ ರೂಪಾಯಿ. ಏನ್ ಮಾತಾಡ್ತಾ ಇದೀಯ ನೀನು? ಅವ್ರು ಮಾಡಿ ತಪ್ಪು ಅಂತ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರೆ ಬೇಲ್ ಮೇಲೆ ಹೊರಗೆ ಬಂದು ಕಮಿಷನ್ ಎನ್ಕ್ವೈರಿ ಅಂತ ನಡೆಸಿ ಮತ್ತಿಷ್ಟು ಅಮಾಯಕ ಜನರ ತಲೆ ಹೊಡೆದು ಲಂಚ ಲೂಟಿ ಮಾಡಿ ಹಾಗೆ ತಿರ್ಸ್ಕೊತಾರೆ ಅಷ್ಟೇ. ಕಿಚ್ಚ ತುಂಬಾ ಒಳ್ಳೇದ್ ಮಾಡ್ತದೆ ಅಂತ ಜನ ತಿಳ್ಕೊಂಡಿರ್ಬೇಕಾದ್ರೆ ಕಿಚ್ಚ ಸಾಯ್ಬೇಕು, ಅದ್ ನೋವು ಮಾಡಿಸ್ತಾ ಕೇಳ್ಬೇಕು. ಸಾರಿ ಕಿಚ್ಚ. ನಿಮ್ಮೊಬ್ಬರ ಲೆಕ್ಕ ಹೇಳಿದ ತಕ್ಷಣ ಈ ತರ ಗುಂಡು ಹೊಡಿಸ್ಬಿಟ್ರೆ ಹೇಗೆ? ಇನ್ನು ವೆಲ್ಫೇರ್ ಮಿನಿಸ್ಟರ್ ಹರಿಕೃಷ್ಣ ಅವ್ರ ಲೆಕ್ಕ ಜನಕ್ಕೆ ಹೇಳದ್ ಬೇಡವಾ? ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನು ಫ್ಲಾಗ್ ಹಾಯ್ಸ್ಟ್ ಆಗಿಲ್ಲ, ನಿಮ್ ಲೆಕ್ಕ ಜನಕ್ಕೆ ಹೇಳಿಲ್ಲ, ಜನ ನಿಮ್ಮನ್ನು ಹೋಗೋದಕ್ಕೂ ಬಿಡಲ್ಲ. ಸಹಾಯದಲ್ಲದೆ ಬೇರೆ ದಾರಿನೇ ಇಲ್ವಾ?
ಇವತ್ತು ಕೋಟಿಗಟ್ಟಲೆ ವಿದ್ಯಾರ್ಥಿಗಳು ಉದ್ಧಾರ ಆಗಕ್ಕೆ ಒಬ್ಬ ಕಿಚ್ಚ ಸಾಯೋದ್ರಲ್ಲಿ ತಪ್ಪೇನೂ ಇಲ್ಲ. ಹರಿಕೃಷ್ಣ ಮಾಡಿರೋ ದುಡ್ಡು 4,321 ಕೋಟಿ ರೂಪಾಯಿ. ನಿಮ್ ಕಡೆಯವರು ಇದ್ದಾರ ಹರಿಕೃಷ್ಣ ಅವರೇ? ಇನ್ನು ಬಹಳಷ್ಟು ಜನರ ಲೆಕ್ಕ ಹಳದಿದ್ದೆ ನನಗೆ. ಅಮ್ಮ ಸುಮಾಕನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಿನ್ ಮಗು ಅನಾಥ ಆಗೋಗಲ್ವಾ? ನಾನೊಬ್ಬ ಸತ್ರ ಏನ್ರು? ಅಮ್ಮನಿ ಪಾಂಡವರಾಗ 5 ಜನ ಮಕ್ಕಳಿದ್ದೀರಾ, ಸುಮಾರು 5 ಜನ ಅಣ್ಣಂದ್ರಿದ್ದೀರಾ. ಇಷ್ಟೊಂದು ಜನ ಪ್ರೀತಿ ಮಾಡಕ್ಕಿರ್ಬೇಕಾದ್ರೆ ನನ್ ಮಗು ಅನಾಥ ಅಲ್ಲ, ಅದೃಷ್ಟವಂತ. ಗೃಹ ಮಂತ್ರಿ ಪಾಟೀಲ್ ಅವರು ದೋಚಿದ ಹಣ 4,789 ಕೋಟಿ. ಈಗಿನ ಪ್ರತಿಪಕ್ಷದ ನಾಯಕನಾಗಿರೋ ಶಿವಯ್ಯ 1,078 ಕೋಟಿ. ನಾ ಇಷ್ಟೆಲ್ಲ ಮಾಡಿದ್ದು ನೀವು ಮತ್ತೆ ನನ್ನ ಮೇಲೆ ಸಿಂಪತಿ ತೋರಿಸ್ಲಿ ಅಂತಲ್ಲ. ಒಂದು ದಿನದ ಯೋಗಕ್ಷೇಮ ವಿಚಾರಿಸಿ 100 ರೂಪಾಯಿ ಕೈಯಲ್ಲಿಟ್ಟು ಸೀರೆ ಸಾರಾಯದ ಕೊಟ್ರೆ ಇಂಥವ್ರಿಗೆ ನಿಮ್ ಅಮೂಲ್ಯವಾದ ಮತನ ದಯವಿಟ್ಟು ಮಾರ್ಕೋಬೇಡಿ. ಈ ದೇಶ ಮುಂದುವರಿಬೇಕಾದ್ರೆ ನಾಯಕರಾಗಿ ನಿಮಗೆ ಬೇಕಾಗಿರೋದು ಬಿಸಿ ರಕ್ತ ವಿದ್ಯಾವಂತ ಹುಡುಗರು. ಅವರಿಂದ ಇರಬೇಕಾದ್ದು ಇಂಥ ಬುದ್ಧಿವಂತ ಮಹಾವ್ಯಕ್ತಿಗಳು. ಒಬ್ಬ IAS CM ಆಗಬೇಕು, ಒಬ್ಬ IPS ಹೋಮ್ ಮಿನಿಸ್ಟರ್ ಆಗಬೇಕು, ಒಬ್ಬ ಒಳ್ಳೆ ಡಾಕ್ಟರ್ ಹೆಲ್ತ್ ಮಿನಿಸ್ಟರ್ ಆಗಬೇಕು. ಹೀಗೆ ನಿಮ್ಮನ್ನು ಪರಿಪಾಲಿಸುವ ಎಲ್ಲ ನಾಯಕರು ವಿದ್ಯಾವಂತರಾಗಿರ್ಬೇಕು. ಇಷ್ಟೆಲ್ಲ ಆಗಬೇಕು ಅಂದ್ರೆ ಮೊದಲು ನೀವು ಅಕ್ಷರಸ್ಥರಾಗಬೇಕು. ಹಾಗಾಗಿಲ್ಲ ಅಂದ್ರೆ 56 ವರ್ಷಗಳಲ್ಲ, ಇನ್ನು 100 ವರ್ಷಗಳಾದ್ರೂ ಭಾರತದ ಭವಿಷ್ಯ ಇಷ್ಟೇ. ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಬದಲಾಗಿ. ನಾವೇನಿಲ್ಲೇಬಾರ್ದು. ಕಿಚ್ಚಾನ್ ಸಾಯಿಸಿದ ನನ್ನ ಮಕ್ಕಳು ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಸಾಯಿಸ್ತಾರೆ ಲೋಫರ್ ನನ್ನ ನಿನ್ ಮಗ ಬಂದಿದ್ದಾನೆ ನೋಡು. ನಿಮ್ಮ ವಿದ್ಯೆಗೆ ತಕ್ಕ ಸರ್ಕಾರಿ ಉದ್ಯೋಗ ನಿಮ್ಗೋಸ್ಕರ ಕಾಯ್ತಾ ಇದೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಪ್ರಯಾರಿಟಿ ಪ್ರಕಾರ ನಿಮ್ಮ ವಿದ್ಯೆಗೆ ಉದ್ಯೋಗ ಸಿಗ್ಲಿಕ್ಕೆ ಇನ್ನು 3 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಉಪಯೋಗ ಆಗೋ ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಲ್ಲಿ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ನಿಮ್ಗೆ 10 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿದೆ. ತಗೊಳ್ಳಿ. ಥ್ಯಾಂಕ್ ಯು. ಶ್ರೀ
ಅಭಿಷೇಕ್ IAS, ವಯಸ್ಸು 33 ವರ್ಷ, ಕರ್ನಾಟಕದ ಮುಖ್ಯಮಂತ್ರಿ. ಶ್ರೀ ಪವನ್ ಕುಮಾರ್ MA PhD, ವಯಸ್ಸು 30 ವರ್ಷ, ವಿದ್ಯಾಮಂತ್ರಿ. ಕುಮಾರಿ ದಿವ್ಯಾ ರಾಣಿ MS, ವಯಸ್ಸು 29 ವರ್ಷ, ಆರೋಗ್ಯ ಸಚಿವರು. ಶ್ರೀ ಸಂತೋಷ್ IPS, ವಯಸ್ಸು 31 ವರ್ಷ, ಗೃಹ ಮಂತ್ರಿ. ಈ ಹಿಂದೆ ಇದ್ದ ಹಾಗೆ ಕೆಲವು ಗೂಂಡಾಗಳು, ಹಂತಕರು, ಅವಿದ್ಯಾವಂತರು, ಭ್ರಷ್ಟ ರಾಜಕಾರಣಿಗಳು ಯಾರೂ ಈಗಿಲ್ಲ. ಈ ರೀತಿ ರಾಜಕೀಯ ಅನ್ನೋ ವ್ಯವಸ್ಥೆಗೆ ಹೊಸ ಅರ್ಥ ತಂದುಕೊಟ್ಟವರು ಕಿಚ್ಚ.